Hello, my dear students. Welcome back to your ಚಾನಲ್. ಇದು ನನ್ನ ಚಾನಲ್ ಅನ್ನುವುದಕ್ಕಿಂತ ನಿಮ್ಮ ಚಾನಲ್ ಅನ್ನುವುದೇ ಒಂದು ರೀತಿಯಲ್ಲಿ ಸರಿ ಅಂತ ಅನಿಸುತ್ತೆ. ಆದ್ರಿಂದ ನಿಮ್ಮ ಚಾನಲ್ಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಾಗ ಸ್ಟೇಟ್ ಸಿಲೆಬಸ್ದ ಇಂಗ್ಲಿಷ್ ಸಬ್ಜೆಕ್ಟ್ ಬರ್ತಕ್ಕಂಥ ಯೂನಿಟ್ 2 ಪ್ರೋಸ್ ಅಂದ್ರೆ ಯೂನಿಟ್ 2 ಪ್ರೋಸ್ ಮೀನ್ಸ್ ಗದ್ಯವನ್ನು ನೋಡೋಣ. ಆ ಗದ್ಯದ ಟೈಟಲ್ ಈಸ್ ಟ್ರೂ ಫ್ರೆಂಡ್ಶಿಪ್. ಟ್ರೂ ಅಂದ್ರೆ ನಿಜವಾದ, ರಿಯಲ್. ಫ್ರೆಂಡ್ಶಿಪ್ ಅಂದ್ರೆ ಒಂದು ಗೆಳೆತನ, ದೋಸ್ತಿ, ಹೌದಾ? ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಜವಾದ ಗೆಳೆತನ. ಹೌ ಶುಡ್ ಬಿ ದಿ ಟ್ರೂ ಫ್ರೆಂಡ್ಶಿಪ್? ನಿಜವಾದ ಗೆಳೆತನ ಅಂದ್ರೆ ಹೆಂಗ್ ಇರಬೇಕು? ನಿಜವಾದ ಗೆಳತಿಯರು ಯಾವ ರೀತಿಯಿಂದ ನಮ್ಮ ಒಂದು ಗೆಳೆಯರಿಗೆ ಮತ್ತು ಗೆಳತಿಯರಿಗೆ ನಾವು ಸಹಾಯ ಮಾಡಬೇಕು ಕಷ್ಟ ಕಾಲದಾಗ ಅನ್ನೋದನ್ನ ನಾವು ಈ ಒಂದು ಪಾಠದ ಮುಖಾಂತರ ತಿಳಿದುಕೊಳ್ಳೋಣ. ಓಕೆ, ಲೆಟ್ ಅಸ್ ಗೋ ಟು ದಿ ಚಾಪ್ಟರ್. ಒನ್ಸ್ ಅಪಾನ್ ಅ ಟೈಮ್ ಇನ್ ದಿ ಸಿಟಿ ಆಫ್ ಸಿರಾಕಸ್ lived two friends, Damon and Pythias. The names of two friends were Damon and Pythias. ಈ ಇಬ್ಬರು ಶಿರಾಕಸ್ ಅಂತಕ್ಕಂಥ ಸಿಟಿಯಲ್ಲಿ ಲಿವ್ಡ್ ಅಂದ್ರೆ ಎಕ್ಸಿಸ್ಟೆಡ್. ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಒಂದು ಹಿಂದಿನ ಕಾಲದಲ್ಲಿ. Once upon a time ಅಂದ್ರೆ in the past. ಹಿಂದಿನ ಕಾಲದಲ್ಲಿ. Once upon a time in the city of Syracuse lived two friends, Damon and Pythias. Okay, Damon ಮತ್ತು ಪೈಥಿಯಾಸ್ ಎನ್ನುವ ಇಬ್ಬರು ಸ್ನೇಹಿತರು ಶಿರಾಕಸ್ ಅಂತಕ್ಕಂಥ ಒಂದು ಸಿಟಿಯಲ್ಲಿ, ನಗರದಲ್ಲಿ ವಾಸವಾಗಿದ್ದರು. ಬೋತ್ ಆಫ್ ದೆಮ್ ವೇರ್ ಲವರ್ಸ್ ಆಫ್ ಟ್ರೂತ್. ನೋಡ್ರಿ, ಬೋತ್ ಆಫ್ ದೆಮ್ ಅಂದ್ರೆ ಇಬ್ಬರು, ದಮನ್ ಮತ್ತು ಪೈಥಿಯಾಸ್, ವೇರ್ ಲವರ್ಸ್ ಆಫ್ ಟ್ರೂತ್. ಟ್ರೂತ್ ಮೀನ್ಸ್ ಸೇಯಿಂಗ್ ದಿ ಟ್ರುತ್ ಅಂದ್ರೆ ನಿಜವಾದ ಯಾವಾನತ ಏನದು ಸತ್ಯವನ್ನು ಹೇಳುವುದು, ಸುಳ್ಳನ್ನ ಹೇಳದೇ ಇರುವುದು. ಅಂದ್ರೆ ಅವರು ಸತ್ಯವನ್ನು ಹೇಳುವುದಕ್ಕೆ ಒಂದು ಲವರ್ಸ್ ಆಗಿದ್ರು. ಅವರಿಗೆ ಸತ್ಯ ಹೇಳುವಾಗ ಬಹಳ ಅಚ್ಚುಮೆಚ್ಚಿನದ್ದಾಗಿತ್ತು. ಹವೆವರ್ ದೇರ್ ಕಿಂಗ್ ಡಯೋನಿಸಸ್ ವಾಸ್ ಅನ್ ಎವಿಲ್ ಮೈಂಡೆಡ್ ರೂಲರ್. ಆದರೆ ದೇರ್ ಕಿಂಗ್ ಮೀನ್ಸ್ ದೇರ್ ವಾಸ್ ಅ ಕಿಂಗ್ ರೂಲಿಂಗ್ ಸಿರಾಕಸ್ ಅಂತಕ್ಕಂಥ ಸಿಟಿಯನ್ನ ಯಾರು ರೂಲ್ ಮಾಡ್ತಿರಪ್ಪ ಅಂದ್ರ ಡಯೋನಿಸಸ್ ಅಂತಕ್ಕಂಥ ಒಬ್ಬ ಕಿಂಗ್ ಇದ್ದ. ಬಟ್ ಹೌ ವಾಸ್ ಹಿ? ಅವ್ ಹೆಂಗಿದಪ್ಪ ಅಂದ್ರ ಆನ್ ಎವಿಲ್ ಮೈಂಡೆಡ್. ಎವಿಲ್ ಮೈಂಡೆಡ್ ಮೀನ್ಸ್ ಕ್ರೂಯಲ್. ಎವಿಲ್ ಮೈಂಡೆಡ್ ಮೀನ್ಸ್ ಕ್ರೂಯಲ್, ಕ್ರೂರಿ, ದಯೆ ಇಲ್ಲವ. ಅವನಿಗೆ ದಯೆ ಇರಲಿಲ್ಲ, ಕ್ರೂರಿ ಇದ್ದವ ಅಥವಾ ಅನ್ಸಿವಿಲೈಸ್ಡ್ ಅಂತ ಕರಿತೀವಿ ನಾವು. ಅವನಿಗೆ ಮಾನವೀಯ ಮೌಲ್ಯಗಳು, ಮಾನವೀಯ ಗುಣಗಳು ಇನ್ನೊಬ್ಬನ ಕಂಡರ ಪಾಪ, ಅಯ್ಯೋ ಪಾಪ ಅನ್ನತಕ್ಕಂಥ ಒಂದು ಭಾವನೆ ಅವನಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕ ಅವನಿಗೆ ಆದರೂ ಎವಿಲ್ ಮೈಂಡೆಡ್ ರೂಲರ್. ಯಾರು? ಡಯೋನಿಸಸ್. ಒನ್ ಡೇ ದಿ ಕಿಂಗ್ ಹರ್ಡ್ that Pythias had called him cruel and had said something against him. ಒಂದು ದಿವಸ ಆ ರಾಜನ ಕಿವಿಗೆ ಏನ್ ಬೀಳ್ತೈತಿ? ಹರ್ಡ್ ಮೀನ್ಸ್ ಲಿಸನ್ಡ್ ಅಂದ್ರ ಆಲಿಸಿದನು, ಕೇಳ್ಕೊಂಡ. ಅವನ ಕಿವಿಗೆ ಏನೋ ಒಂದು ಕೇಳಿತ್ತು. ಹರ್ಡ್ ಮೀನ್ಸ್ listened.
ಕೇಳಿಸಿಕೊಂಡನು. One day the king heard that Pythias had called him cruel. ಅಂದ್ರ ಪೈತ್ಯಾಸ ಅವನು ರಾಜನನ್ನು ಕ್ರೂಯಲ್ ಅಂದ್ರ ಕ್ರೂರಿ ಅದಾನು ಅಂತ ಕರೆದಿದ್ದ ಅನ್ನೋದನ್ನವ ಕೇಳಿಸಿಕೊಂಡ. ಯಾರೋ ಅವಂಗ ಹೇಳ್ತಾರು. ಅಂಡ್ ಹ್ಯಾಡ್ ಸೇಡ್ ಸಮಥಿಂಗ್ ಅಗೇನ್ಸ್ಟ್ ಹಿಮ್ ಅಂದ್ರ ಆ ರಾಜನ ವಿರುದ್ಧ ಮತ್ತೆ ಏನು ಅವ ಪೈತ್ಯಾಸ ಹೇಳ್ಯಾನು ಅನ್ನೋದು ರಾಜನ ಗಮನಕ್ಕ ಬರ್ತೈತಿ. ಸೊ ಹಿ ಗಾಟ್ ವೆರಿ ಆಂಗ್ರಿ. So he means the Dionysus king got very angry. Got means became. Angry ಅಂದ್ರೆ ಗೊತ್ತೈತಿ ಸಿಟ್ಟಾದ. ಹಿಂಗ ಪೈತ್ಯಾಸ ತನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡತಾನು ಅನ್ನೋದನ್ನ ಕೇಳಿದ್ಕೊಂಡ್ಲಿ ಅವನಿಗೆ ಏನಾಯ್ತು, ರಾಜನಗ ಆಟೋಮೆಟಿಕಲಿ ಸಿಟ್ಟು ಬಂದಿತು. He announced that Pythias would be punished for this and hanged. ಅವ ಸಿಟ್ಟು ಬತ್ತು. ಪೈತ್ಯಾಸ ತನ್ನ ಬಗ್ಗೆ ಈ ರೀತಿ ಮಾತಾಡತಾನು ಅಂತ ಗೊತ್ತಾಡ್ಕೊಂಡ್ಲೆ ಏನಾಯ್ತಾನವ, ರಾಜ ಅನೌನ್ಸ್ಮೆಂಟ್ ಮಾಡ್ತಾನು, ಪ್ರೊಕ್ಲೇಮ್ಡ್ ಮಾಡ್ತಾನು. ಪ್ರೊಕ್ಲೇಮ್ಡ್ ಆರ್ ಅನೌನ್ಸ್ಡ್, ದೀಸ್ ಟು ಆರ್ ಸಿನೋನಿಮ್ಸ್. ಅನೌನ್ಸ್ಡ್ ಮೀನ್ಸ್ ಘೋಷಿಸಿದನು. ಏನಪ್ಪಾ ಅಂದ್ರ ಪೈಥಿಯಾಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಅಂಡ್ ಹ್ಯಾಂಗ್. ಈ ಬಗ್ಗೆ ಈ ರೀತಿ ತನ್ನ ಬಗ್ಗೆ ಮಾತಾಡಿದಕ್ಕ ಪೈಥಿಯಾಸ್ ಅಂದ್ರೆ ನಾನು ಶಿಕ್ಷೆ ಕೊಡ್ತೀನಿ ಮತ್ತು ಹ್ಯಾಂಗ್ಡ್ ಅಂದ್ರೆ ಅವನ್ನ ಪಟ್ಟು ಡೆತ್ ಅಂದ್ರೆ ಗಲ್ಲಿಗೆ ಏರಿಸ್ತನು ಅಂತ ಹೇಳಿದವ. ಹ್ಯಾಂಗ್ ಮೀನ್ಸ್ ಪಟ್ ಟು ಡೆತ್, ಗಲ್ಲಿಗೆ ಏರಿಸು. ನಾನು ಪೈಥಿಯಾಸನಿಗೆ ಶಿಕ್ಷೆ ಕೊಡ್ತನು ಮತ್ತ ಅವನಗ ಗಲ್ಲಿಗೆ ಏರಿಸ್ತನು ಅಂತ ಹೇಳಿ ಅವ ರಾಜ ಅನೌನ್ಸ್ ಮಾಡಿದ, ಘೋಷಣೆ ಮಾಡ್ತಾನ ತನ್ನ ರಾಜ್ಯದಾಗ. ಇನ್ ದಿ ಕೋರ್ಟ್ ಆಫ್ ಕಿಂಗ್ ಡಯೋನಿಸಸ್ ಅಷ್ಟವ ಪೈಥಿಯಾಸಿಗೆ ಶಿಕ್ಷೆ ಕೊಡ್ತನು ಮತ್ತ ಅವನನ್ನ ಗಲ್ಲಿಗೆ ಏರಿಸ್ತನು ಅಂತ ಅನೌನ್ಸ್ ಮಾಡಿದ ಮೇಲೆ ಪೈಥಿಯಾಸ್ ಡಯೋನಿಸಸ್ ಕಿಂಗನ ಒಂದು ಕೋರ್ಟ್ ಆಸ್ಥಾನದಲ್ಲಿ ಏನಾಕೈತಿಪ್ಪ ಅಂದ್ರೆ ನೋಡೋಣ. ಡಯೋನಿಸಸ್ ಈಸ್ ಆನ್ ದಿ ಥ್ರೋನ್. Dionysus is on the throne. Throne is a seat of a king. ರಾಜ ಕುಳಿತುಕೊಳ್ಳತಕ್ಕಂತ ಒಂದು ಕುರ್ಚಿ, ಅದಕ್ಕ ಥ್ರೋನ್ ಅಂತ ಹೇಳ್ತಾರು. ಥ್ರೋನ್ ಮೀನ್ಸ್ ಸಿಂಹಾಸನ. ಥ್ರೋನ್ ಅಂದ್ರ ಸಿಂಹಾಸನ. ಡಯೋನಿಸಸ್ ಈಸ್ ಆನ್ ದಿ ಥ್ರೋನ್. ಡಯೋನಿಸಸ್ ಸಿಂಹಾಸನ ಮೇಲೆ ಕುಂತಾನು. ಪೈಥಿಯಾಸಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಪೈಥಿಯಾಸನ ಕೈಗಳನ್ನ ಹಿಂದ್ಗಡೆ ಕಟ್ಟ್ಯಾರು. ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್. ಅಂದ್ರ ಸೋಲ್ಜರ್ಸ್ಗಳು ಅವನ ಪೈಥಿಯಾಸನ ಐದರ್ ಸೈಡ್ ಅಂದ್ರೆ ಎರಡೂ ಬದಿಗಳಲ್ಲಿ ಒಂದ್ ಕಡೆ ಆ ಕಡೆ ಅಥವಾ ಈ ಕಡೆ ನಿಂತಾರು. ಐದರ್ ಸೈಡ್ ಆನ್ ಹೀಸ್ ಬೋತ್ ಸೈಡ್ಸ್ ಬಂದಿತ್ತು ಅಂದ್ರೆ ಎರಡು ಕಡೆ ಅಂತ ಬಂದಿತ್ತು. ಆದ್ರೆ ಇಲ್ಲಿ ಅವರು ಸೋಲ್ಜರ್ಸ್ ಆರ್ ಆನ್ ಹೀಸ್ ಐದರ್ ಸೈಡ್ ಅಂತ ಕೊಟ್ಟಾರು. ಅಂದ್ರೆ ಅವನ ಒಂದು ಎಡಗಡೆನೋ ಅಥವಾ ಬಲಗಡೆನೋ ಸೋಲ್ಜರ್ಸ್ಗಳು ನಿಂತಾರು. ಇಲ್ಲಿ ನೋಡಿ ಪೈಥಿಯಾಸ್ ಹೇಳ್ತಾನು, ಓ ಕಿಂಗ್ ಪ್ಲೀಸ್ ಅಲೌ ಮೀ ಟು ಗೋ ಅಂಡ್ ಮೀಟ್ ಮೈ ಓಲ್ಡ್ ಮದರ್ ಅಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಓ ಕಿಂಗ್ ಇಲ್ಲಿ ಎಕ್ಸ್ಕ್ಲೇಮೇಷನ್ ಮಾರ್ಕ್ ಐತಿ. ಇದು ಒಂದು ಉದ್ಗಾರ ವಾಚಕ ಚಿಹ್ನೆ ಉಪಯೋಗಿಸ್ಯಾರು. ಅವ ಉದ್ಗಾರ ವಾಚಕ ಚಿಹ್ನೆಯನ್ನ ಯಾಕೆ ಉಪಯೋಗಿಸ್ಯಾರಪ್ಪ ಅಂದ್ರ ಇದವ ರಾಜನನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋತಾನು. ಅತ್ಯಂತ ದೈನ್ಯತೆಯ ಭಾವದಿಂದ ರಿಕ್ವೆಸ್ಟ್ ಮಾಡ್ಕೋತಾನು. ಓ ರಾಜಿನಿ, ಪ್ಲೀಸ್ ಅಲೌ ಮೀ ಟು ಗೋ ಅಂಡ್ ಮೀಟ್ ಮೈ ಓಲ್ಡ್ ಮದರ್ ಅಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಅವ ರಾಜನನ್ನ ರಿಕ್ವೆಸ್ಟ್ ಮಾಡ್ಕೋತಾನು, ನಾನು ಸಾಯುವುದಕ್ಕಿಂತ ಮುಂಚೆ. ಬಿಫೋರ್ ಐ ಡೈ ಅಂದ್ರ ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಓಲ್ಡ್ ಮದರ್ ವಯಸ್ಸಾದಂತ ತಾಯಿ ಮತ್ತು ಮೈ ಸಿಸ್ಟರ್ ನನ್ನ ತಂಗಿ ಅಥವಾ ಅಕ್ಕ ಸಿಸ್ಟರ್. ಓಕೆ, ಎರಡರ ಸಿಸ್ಟರು ಅಥವಾ ಯಂಗರ್ ಸಿಸ್ಟರ್ ಕೊಟ್ಟಿಲ್ಲ,
ಒಟ್ಟು ಅವನ ಅಕ್ಕ ಅಥವಾ ತಂಗಿಯನ್ನ ಯಾವುದೇ ಒಬ್ಬಕಿನ ಮೀಟ್ ಮಾಡಕ ನಾನು ಸಾಯಿಗಿಂತ ಮುಂಚೆ ನನ್ನ ವಯಸ್ಸಾದ ತಾಯಿ ಮತ್ತು ನನ್ನ ಸಹೋದರಿಯನ್ನ ಭೇಟಿಯಾಗಣದ ಅಲಾವ್ ಮಾಡು, ಪರ್ಮಿಷನ್ ಕೊಡುವಂತ ರಾಜನನ್ನ ಬೇಡ್ಕೋತಾನು. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಅಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ಐ ಮಸ್ಟ್ ಅರೇಂಜ್ ಅಂದ್ರೆ ನಾನು ಅರೇಂಜ್ ಮಾಡಬೇಕು. ಅವನೊಂದು ಮಸ್ಟ್ ಹ್ಯಾಸ್ ಬಿನ್ ಯೂಸ್ಡ್ ಹಿಯರ್ ಬಿಫೋರ್ ಬಿಕಾಸ್ ಇಟ್ ಈಸ್ ಹಿಸ್ ಡ್ಯೂಟಿ ಟು ಅರೇಂಜ್ ಫಾರ್ ದಿ ಸಿಸ್ಟರ್ ಆಫ್ ಹಿಸ್ ಮ್ಯಾರೇಜ್. ನಿಮ್ಗೆ ಗೊತ್ತೈತಿ ಎಲ್ಲ ನಿಮ್ಮ ಅಕ್ಕಂಗಿಯರು ಯಾರ್ಯಾರು ಮದುವೆ ಇರ್ತಾರ, ದಟ್ ವುಡ್ ಬಿ ಯುವರ್ ರೆಸ್ಪಾನ್ಸಿಬಿಲಿಟಿ ಯುವರ್ ಪ್ಯಾರೆಂಟ್ಸ್. ಹೌದಾ, ನಿಮ್ಮ ತಂದೆ ತಾಯಿಗಳ ಅಥವಾ ನಿಮ್ಮ ಒಂದು ಜವಾಬ್ದಾರಿ ಇರ್ತೈತಿ ಅಕ್ಕಂಗಿಯರ್ದ ಮದುವೆ ಮಾಡಿಕೊಡುದು. ಅದೇ ರೀತಿ ಅವ್ನು ಹೇಳ್ತಾನು, ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್, ನನ್ನ ಸಹೋದರಿಯ ಮದುವೆಗಾಗಿ ನಾನು ವ್ಯವಸ್ಥೆ ಮಾಡಬೇಕಾಗೈತಿ. ಅಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್, ನಮ್ಮ ತಾಯಿಗೆ ನಾನು ವಿದಾಯ ಹೇಳಿ ಬರ್ಬೇಕಾಗೈತಿ. ಬಿಡ್ ಗುಡ್ ಬೈ ಮೀನ್ಸ್ ಸೇ ಗುಡ್ ಬೈ, ಟಾಟಾ ಮಾಡ್ತೀವಿ ಹೇಳಿ ಬರ್ತೀವಿ. ಕಡಿಸಲ ಒಬ್ಬರ ಮನೆಗೆ ಹೋಗಿ ಅಥವಾ ಊರಿಗೆ ಹೋಗಿ ಹೊಳ್ಳಿ ಬರೋ ಮುಂದ ನೀವು ಮತ್ತೆ ಬರ್ನು ಹೇಳಿ ಬರ್ತೀರಿ. ಅದೇ ರೀತಿ ಗುಡ್ ಬೈ ಮೀನ್ಸ್ ಬಿಡ್ ಗುಡ್ ಬೈ ಮೀನ್ಸ್ ಸೇ ಗುಡ್ ಬೈ. ಬಿಡ್ ಗುಡ್ ಬೈ ಅಂದ್ರೆ ಸೇ ಗುಡ್ ಬೈ ಅಂದಂಗ ವಿದಾಯ ಹೇಳುವುದು. ನಾನು ನಮ್ಮ ತಾಯಿಗೆ ವಿದಾಯ ಹೇಳಿ ಮತ್ತೆ ನಮ್ಮ ತಂಗಿಯ ಒಂದು ಮದುವೆಗಾಗಿ ವ್ಯವಸ್ಥೆ ಮಾಡಿ ಬರ್ಬೇಕಾಗಿದ್ವಿ ಅಂತ ಹೇಳ್ತಾನು. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್, ದಿಸ್ ಈಸ್ ಮೈ ಲಾಸ್ಟ್ ವಿಶ್. ಅಂದ್ರೆ ನಾನು ನಮ್ಮ ತಂಗಿಯ ಸಹೋದರಿಯ ಒಂದು ಮದುವೆಗಾಗಿ ವ್ಯವಸ್ಥೆ ಮಾಡಿ ನಮ್ಮ ತಾಯಿಗೆ ಗುಡ್ ಬೈ ವಿದಾಯ ಹೇಳಿ ನಾನು ಐ ವಿಲ್ ರಿಟರ್ನ್. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್ ಅಂದ್ರೆ ನಾನು ಅದರ ನಂತರ ಅಲ್ಲಿ ಬರ್ತೇನು. ದಿಸ್ ಈಸ್ ಮೈ ಲಾಸ್ಟ್ ವಿಶ್. ಲಾಸ್ಟ್ ವಿಶ್ ಮೀನ್ಸ್ ಡಿಸೈರ್, ಬಯಕೆ ಅಂದ್ರೆ ಕೊನೆಯ ಆಶಯ ಕರಿತೇವೆ ನಾವು. ವಿಶ್ ಮೀನ್ಸ್ ಡಿಸೈರ್, ಬಯಕೆ. ಆಶೆ ಅಥವಾ ಕೋರಿಕೆ. ಇದು ನಂದ ಕೊನೆಯ ಆಸೆ ಐತಿ. ಲಾಸ್ಟ್ ವಿಶ್ ಮೀನ್ಸ್ ಲಾಸ್ಟ್ ಡಿಸೈರ್, ಕೊನೆಯ ಆಸೆ, ಕೊನೆಯ ಇಚ್ಛೆ ಐತಿ ಅಂತ ಹೇಳಿ ರಾಜನಲ್ಲಿ ರಿಕ್ವೆಸ್ಟ್ ಮಾಡ್ತಾನು. ಈಗ ನೋಡಿ ಕಿಂಗ್ ಡಯೋನಿಸಸ್ ಹೇಳ್ತಾನು, ಇಂಪಾಸಿಬಲ್, ಐ ಕೆನಾಟ್ ಗ್ರಾಂಟ್ ಯುವರ್ ವಿಶ್. ಇಂಪಾಸಿಬಲ್ ಅಂದ್ರೆ ಸಾಧ್ಯನೇ ಇಲ್ಲ. ಐ ಕ್ಯಾನಾಟ್ ಗ್ರಾಂಟ್ ಯುವರ್ ವಿಶ್. ಗ್ರಾಂಟ್ ಮೀನ್ಸ್ ಅಪ್ರೂವ್, ನಾನು ನಿನ್ನ ಒಂದು ಇಚ್ಛೆಗೆ ಒಪ್ಪಿಗೆ ಕೊಡುವುದಿಲ್ಲ ಅಂತ ಹೇಳ್ತಾನ. ಹೌ ಕ್ಯಾನ್ ಐ ಬಿ ಶ್ಯೂರ್ ದಟ್ ಯು ವಿಲ್ ರಿಟರ್ನ್. ರಾಜ ಅವನ್ನ ಕ್ವಶನ್ ಮಾಡ್ತಾನು, ಏನಪ್ಪಾ ಅಂದ್ರೆ ಹೌ ಕ್ಯಾನ್ ಐ ಬಿ ಶ್ಯೂರ್ ದಟ್ ಯು ವಿಲ್ ರಿಟರ್ನ್, ನೀ ಹೊಳ್ಳಿ ಬರ್ತಿ ಅಂತ ನನಗ ಏನ್ ಗ್ಯಾರಂಟಿ ಐತಿ, ನಾ ಹೆಂಗ್ ನಂಬಬೇಕು ಅಂತ ಕೇಳ್ತಾನು. ಶ್ಯೂರ್ ಮೀನ್ಸ್ ಒಂದು ಬಿಡಿ ಒಪ್ಪುವುದು. Sure means sure, believe, ನಂಬು. How can I be sure that you will return? ನೀ ಹೊಳ್ಳಿ ಬರ್ತಿ ಅಂತ ನಾನು ಹೆಂಗ ನಂಬುದು, ನಾನು ಯಾವ ನಿನ್ನ ಮಾತಿನ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಇಡುವುದು ಅಂತ ಕ್ವಶನ್ ಮಾತನು. ಅಷ್ಟರಲ್ಲಿ ಡೆಮಾನ್ ಎಂಟರ್ಸ್ ದಿ ಸೀನ್ ಮೀನ್ಸ್ ಹಿ ಎಂಟರ್ಸ್ ದಿ ಕೋರ್ಟ್. ಅದೇ ಸಮಯಕ್ಕೆ ಯಾವಾಗಲೂ ಡೆಮಾನ್ ದಿ ಫ್ರೆಂಡ್ ಆಫ್ ಪೈಥಿಯಾಸ್ ಎಂಟರ್ಸ್ ದಿ ಸೀನ್. ಆ ಒಂದು ಕೋರ್ಟ್ಗೆ ಅವ ಎಂಟ್ರಿ ಹಾಕನು. ಬಂದವನ ಡೆಮಾನ್ ಹೇಳ್ತಾನು, ಸರ್ ಐ ಆಮ್ ಡೆಮಾನ್ ಅಂಡ್ ಅ ಟ್ರೂ ಫ್ರೆಂಡ್ ಆಫ್ ಪೈಥಿಯಾಸ್. ಹೇಳ್ತಾನು ಸರ್ ಅಂತೇಳಿ ಅವ ಯಾರಿಗೆ ಕರಿತಾನು, ಕಿಂಗ್ ಕರಿತಾನು, ರಾಜನಿಗೆ. ಐ ಆಮ್ ಡೆಮಾನ್ ಅಂಡ್ ಅ ಟ್ರೂ ಫ್ರೆಂಡ್ ಆಫ್ ಪೈಥಿಯಾಸ್. ಐ ಆಮ್ ಡೆಮಾನ್, ನನ್ನ ಹೆಸರು ಡೆಮಾನ್ ಐತಿ ಮತ್ತು ನಾನು ಪೈಥಿಯಾಸ್ ಒಂದು ನಿಜವಾದ ಸ್ನೇಹಿತ ಅದನು ಅಂತೇಳಿ ಹೇಳ್ತಾನು. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಲೆಟ್ ಮೀನ್ಸ್ ಅಲೌ
ಅವನಿಗ ಹೋಗಾಕ್ ಬೇಡ್ರಿ. ಆಮೇಲೆ ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್ ಅನ್ನು ಕೊನೆಯ ಆಸೆ ಅದೇನೈತಿ ಅದನ್ನ ಫುಲ್ಫಿಲ್ ಮಾಡ್ಲಿ, ಕಂಪ್ಲೀಟ್ ಮಾಡಕ ಬಿಟ್ಟು ಬಿಡ್ರಿ ಅಂತವ ಹೇಳ್ತಾನು. ಲೆಟ್ ಮೀನ್ಸ್ ಅಲ್ಲಾವ್, ಒಪ್ಪಿಗೆ ಕೊಡುವುದು, ಒಪ್ಪಿಗೆನ ಕೊಡುವುದು. ಒಪ್ಪಿಗೆ ಕೊಡುವುದು. ಅಂಡ್ ಫುಲ್ಫಿಲ್ ಮೀನ್ಸ್ ಕಂಪ್ಲೀಟ್, ಪೂರ್ಣ ಮಾಡಲು. ಅವನಿಗೆ ಕೊನೆಯ ಆಸೆ ಇರುತ್ತೆ ಅದನ್ನ ಪೂರ್ಣ ಮಾಡಕ ಅಥವಾ ಈಡೇರ್ಸಕ ಅವಂಗ ಐತಿಹಾಸಿಕ ಅಲಾವ್ ಕೊಡ್ರಿ ಅಂತವ ಹೇಳ್ತಾನ. ಐ ವಿಲ್ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್ ಹೇಳ್ತಾನ. ನಾನು ಆ ಪೈತ್ಯಾಸ ಹೊಳ್ಳಿ ಬರುತ್ತಕ, ಅಂಟಿಲ್ ಹಿ ರಿಟರ್ನ್ಸ್ ಅಂದ್ರೆ ಪೈತ್ಯಾಸ ಹೊಳ್ಳಿ ಬರುಮಟ. ರಿಟರ್ನ್ ಮೀನ್ಸ್ ಕಮ್ ಬ್ಯಾಕ್, ಹೊಳ್ಳಿ ಬರುಮಟ ನಾನು ನಿಮ್ಮ ಕಸ್ಟಡಿಯಲ್ಲಿ, ನಿಮ್ಮ ಕಂಟ್ರೋಲ್ದಲ್ಲಿ. ಕಸ್ಟಡಿ ಮೀನ್ಸ್ ಕಂಟ್ರೋಲ್, ನಿಯಂತ್ರಣದಾಗ ನಾನು ಪೈತ್ಯಾಸನ ಬದಲ್ ನಾ ಇರುತ್ತೇನು ಅನ್ಕತಕ ಅವಂಗ ಪೈತ್ಯಾಸನ ಮನಿಗೆ ಹೋಗಿ ಅವನ ಸಹೋದರಿಯ ಮದುವೆಗೆ ಅರೇಂಜ್ ಮಾಡಕ ಮತ್ತ ಅವನ ತಾಯಿಗೆ ಗುಡ್ ಬೈ ಹೇಳಿ ಬರಾಕ ಅವಂಗ ಅಲಾವ್ ಮಾಡಿಕೊಡ್ರಿ ಅಂತೇಳಿ ಡೆಮೋನಲ್ಲಿ ಆ ಒಂದು ರಾಜನಿಗೆ ರಿಕ್ವೆಸ್ಟ್ ಮಾಡ್ತಾನ. ಈಗ ಕಿಂಗ್ ಡಯೋನಿಸಸ್ ಏನ್ ಹೇಳ್ತಾನ ನೋಡ್ರಿ, ಆಲ್ ರೈಟ್ ಪೈಥಿಯಾಸ್ ಬಟ್ ಆನ್ ಒನ್ ಕಂಡೀಷನ್. ಡೆಮೋನ್ ಹೇಳಿದ ಪೈಥಿಯಾಸಿಗೆ ಹೋಗಕ್ ಬಿಡ್ರಿ ಅನ್ಕತಕ ಒಬ್ಬರು ಮಠ ನಾನು ನಿಮ್ಮ ಕಸ್ಟಡಿ ಒಳಗ ನಿಮ್ಮ ಒಂದು ನಿಯಂತ್ರಣದಾಗ ಇರ್ತೀನಿ ಅಂತ ಹೇಳಿಕೊಂಡ್ರೆ ಕಿಂಗ್ ಹೇಳ್ತಾನು ಆಲ್ ರೈಟ್ ಪೈಥಿಯಾಸ್ ಬಟ್ ಆನ್ ಒನ್ ಕಂಡೀಷನ್. ಒಪ್ಪತಾನು, ಆಲ್ ರೈಟ್ ಮೀನ್ಸ್ ಓಕೆ ಆತಾನು, ಆಯ್ತು ಪೈಥಿಯಾಸ್, ಆದ್ರೆ ಆನ್ ಒನ್ ಕಂಡೀಷನ್, ನಂದೊಂದು ಕಂಡೀಷನ್ ಷರತ್ ಐತಿ ಅಂತ ಹೇಳ್ತಾನವ. ಐ ವಿಲ್ ಫಿಕ್ಸ್ ದಿ ಡೇ ಅಂಡ್ ದಿ ಅವರ್ ಆಫ್ ಯುವರ್ ರಿಟರ್ನ್. ನಾನು ಫಿಕ್ಸ್ ದಿ ಡೇ ಅಂದ್ರೆ ನಾನೊಂದು ದಿನವನ್ನ ಗೊತ್ತುಪಡಿಸ್ತೀನಿ, ಅಂಡ್ ದಿ ಅವರ್ ಆಫ್ ಯುವರ್ ರಿಟರ್ನ್, ನೀನು ಎಷ್ಟೊತ್ತಿ ಹಳ್ಳಿ ಬರಬೇಕು ಅನ್ನೋತಕ್ಕಂಥ ಗಂಟೆಯನ್ನು ಕೂಡ ಸಮಯವನ್ನು ಕೂಡ ನಾನು ನಿಗದಿ ಮಾಡ್ತೇನೆ. ಇಫ್ ಯು ಡೋಂಟ್ ರಿಟರ್ನ್ ಇನ್ ಟೈಮ್ ಯುವರ್ ಫ್ರೆಂಡ್ ಡೆಮಾನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ಇಫ್ ಯು ಡೋಂಟ್ ರಿಟರ್ನ್ ಇನ್ ಟೈಮ್ ಅಂದ್ರೆ ಇನ್ ಟೈಮ್ ಮೀನ್ಸ್ ಅಟ್ ದಿ ಎಕ್ಸಾಕ್ಟ್ ಟೈಮ್, ಫಿಕ್ಸ್ಡ್ ಟೈಮ್ ಅಂದ್ರೆ ನಿಗದಿಪಡಿಸಿದ ವೇಳೆಯ ಒಳಗಡೆ ನೀನು ಬರ್ದೇ ಇದ್ದಾರೆ ಏನಾಕತಿ ಅಂದ್ರೆ ಯುವರ್ ಫ್ರೆಂಡ್ ಡೆಮಾನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು, ಇನ್ಸ್ಟೆಡ್ ಆಫ್ ಆನ್ ಬಿಹಾಫ್ ಆಫ್. ಓಕೆ, ಇನ್ಸ್ಟೆಡ್ ಆಫ್ ಆನ್ ಬಿಹಾಫ್ ಆಫ್ ಬದಲಿಗೆ. ಇನ್ಸ್ಟೆಡ್ ಆಫ್ ಯು ಅಂದ್ರೆ ನಿನ್ನ ಬದಲಿಗೆ ನಿನ್ನ ಫ್ರೆಂಡ್ ದೋಸ್ತ ಡೆಮಾನ್ ವಿಲ್ ಹ್ಯಾವ್ ಟು ಡೈ, ನಿನ್ನ ಬದಲಿಗೆ ನಿನ್ನ ದೋಸ್ತ ಸಾಯ್ಬೇಕಾಕತಿ ನೀನು ಸರಿಯಾದ ಸಮಯಕ್ಕ ಬರದೇ ಇದ್ರೆ ಅಂತ ಹೇಳಿ ಕಂಡೀಷನ್ ಹಾಕ್ತಾನು. ಸೊ ಪೈಥಿಯಾಸ್ ವಾಸ್ ಗ್ರಾಂಟೆಡ್ ಹಿಸ್ ಲಾಸ್ಟ್ ವಿಶ್ ಅಂದ್ರೆ ಪೈಥಿಯಾಸ ತನ್ನ ಕೊನೆಯ ಆಸೆಯನ್ನ ಪೂರೈಸಿಕೊಳ್ಳಕ ಅವಂಗ ಅವಕಾಶ ಸಿಕ್ಕಿತು. ಹಿ ವೆಂಟ್ ಹೋಮ್, completed his work and hurried back to Syracuse. ಅವನಿಗ ಪರ್ಮಿಷನ್ ಸಿಕ್ತು, ಮನೆಗೆ ಹೋದ, ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂದ್ರೆ ಅವನ ಸಹೋದರಿಯ ಮದುವೆಗಾಗಿ ಅರೇಂಜ್ಮೆಂಟ್ ಮಾಡಿದ, ತಾಯಿಗೆ ಗುಡ್ ಬೈ ಹೇಳಿದ, ಅಂಡ್ ಹರಿಡ್ ಬ್ಯಾಕ್ ಟು ಶಿರಾಕಸ್. ಹರಿಡ್ ಬ್ಯಾಕ್ ಮೀನ್ಸ್ ಸ್ಟಾರ್ಟೆಡ್ ಟು ಕಮ್ ಬ್ಯಾಕ್ ಟು ಶಿರಾಕಸ್ ಅಂದ್ರೆ ಶಿರಾಕಸ್ಗೆ ಬರಾಕ ಬಹಳ ಅವಸರದಿಂದ ಅವ ಹಿಂದಕ್ಕೆ ಬಂದ. ಹರಿಡ್ ಬ್ಯಾಕ್ ಮೀನ್ಸ್ ಕೇಮ್ ಬ್ಯಾಕ್ to Syracuse. He had to face many dangers and so he was delayed. ಬರಾಕವ ಸ್ಟಾರ್ಟ್ ಮಾಡಿದ, ಬಟ್ he had to face many dangers, problems, hindrances, difficulties on the way. ಬರ್ತಕ್ಕಂಥ ಹಾದಿ ಒಳಗೆ ಏನಾದವಾಗ ಅನೇಕ ಸಮಸ್ಯೆಗಳು ಬಂದು, ಅನೇಕ ತೊಂದರೆಗಳು ಉಂಟಾದವು. ಸೊ he was delayed. ಆದ್ರಿಂದ ಅವಂಗೇನಾಯ್ತು, ಬರೋದಕ್ಕೆ ಸರಿಯಾದ ಸಮಯಕ್ಕೆ ಬರಾಕ ಆಗಲಿಲ್ಲ, ಡಿಲೇ ಆಯ್ತು, ಬರೋದಕ್ಕ ಡಿಲೇ ಆಯ್ತು. ಆನ್ ದಿ ಫಿಕ್ಸ್ಡ್ ಡೇ ಪೈಥಿಯಾಸ್ ಹ್ಯಾಡ್ ನಾಟ್ ರಿಟರ್ನ್. ನೋಡಿ, ರಾಜ ಒಂದು ದಿನವನ್ನ ಫಿಕ್ಸ್ ಮಾಡಿದ್ದ, ಟೈಮ್ ಅನ್ನು ಫಿಕ್ಸ್ ಮಾಡಿದ್ದ. ಆನ್ ದಿ ಫಿಕ್ಸ್ಡ್ ಡೇ ಆ ಒಂದು ನಿಗದಿಪಡಿಸಿದ ದಿನದಂದು, ಇಲ್ಲಿ ಆನ್ ಯೂಸ್ ಆಗೈತಿ,
On is used only on when we mention particular day, particular date, particular events, occasions. ನಿರ್ದಿಷ್ಟ ದಿನ, ದಿನಾಂಕ, ಸಂದರ್ಭಗಳನ್ನ ಸೂಚಿಸುವ ಮುಂದೆ ನಾವು ಆನ್ ಅಂತಕ್ಕಂಥ ಪ್ರಪೋಸಿಷನ್ ಅನ್ನ ಯೂಸ್ ಮಾಡಬೇಕಾಗ್ತದೆ. ಆನ್ ದಿ ಫಿಕ್ಸ್ಡ್ ಡೇ ಪ್ರೈಥಿಯಾಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ರಾಜ ನಿಗದಿಪಡಿಸಿದ ದಿನದಂದು ಪ್ರೈಥಿಯಾಸ್ ಬಂದಿರಲಿಲ್ಲ. As a result, Damon was taken to be hanged. ಆದ ಕಾರಣದಿಂದ as a result means because of that. That is why. ಆ ಕಾರಣಕ್ಕಾಗಿ Damon was taken to be hanged. Damonನ ಗಲ್ಲಿಗೆ ಏರಿಸಲಕ ಕರ್ಕೊಂಡು ಹೋಗಿರು. In the court of King Dionysus, ಆ ಒಂದು ಡಯೋನಿಸಸ್ನ ಒಂದು ಆಸ್ಥಾನದಲ್ಲಿ ಏನಾಗೈತಪ್ಪ ಅಂದ್ರೆ ಡಯೋನಿಸಸ್ ಈಸ್ ಆನ್ ದಿ ಥ್ರೋನ್, ಮತ್ತ ಸಿಂಹಾಸನ ಕೂತಾನು. ಡೆಮಾನ್ಸಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಹೌದಾ, ಡೆಮಾನ್ಸ್ನ ಕೈಗಳನ್ನ ಹಿಂದೆ ಕಟ್ಟ್ಯಾರು. ಸೋಲ್ಜರ್ಸ್ ಆನ್ ಹಿಸ್ ಐದರ್ ಸೈಡ್, ಯಾವುದೇ ಒಂದು ಬದಿಯ ಮೇಲೆ ಸೈನಿಕರು ನಿಂತಾರು. ಕಿಂಗ್ ಹೇಳ್ತಾನು, ವೇರ್ ಈಸ್ ಯುವರ್ ಫ್ರೆಂಡ್ ನೌ ಡೆಮಾನ್. ಕ್ವಶನ್ ಮಾಡ್ತಾನ ರಾಜ, ನಿಮ್ಮ ದೋಸ್ತ ಬರ್ತಾನ ಚೈದಿ, ಎಲ್ಲಿದಾನವ? ವೇರ್ ಈಸ್ ಯುವರ್ ಫ್ರೆಂಡ್ ನೌ ಡೆಮಾನ್. ಈಗ ನಿಮ್ ದೋಸ್ತ ಎಲ್ಲಿದಾನು, ಇನ್ನು ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾಡ್ತಾನ. ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ. ನೋಡಲಿ, ಅವ ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ, ನಿನ್ನ ಸಾಯಕೇಲಿ ಬಿಟ್ಟವ ಇತಿಹಾಸ ಹೋಗ್ಯಾನು ಅಂತ ರಾಜ ಹೇಳ್ತಾನು. ಐ ಆಮ್ ಸರ್ಟೇನ್ ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್. ಹೇಳ್ತಾನ, ನನಗ ಗ್ಯಾರಂಟಿ ಐತಿ, ಕಾನ್ಫಿಡೆನ್ಸ್ ಐತಿ, ಒಂದು ಖಚಿತತೆ ಐತಿ. ದಟ್ ಹಿ ವಿಲ್ ನಾಟ್ ರಿಟರ್ನ್, ಅವ ಇತಿಹಾಸ ಬರುವುದಿಲ್ಲ ಅಂತೇಳಿ ನನಗ ಗ್ಯಾರಂಟಿ ಐತಿ ಅಂತೇಳಿ ರಾಜ ಹೇಳ್ತಾನು. ಯು ಆರ್ ಎ ಫೂಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್. ಯು ಆರ್ ಎ ಫೂಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್ ಅಂದ್ರ ಆ ಒಂದು ಇತಿಹಾಸನ ಜಾಗದಾಗ ನೀ ಇಲ್ಲಿ ಬಂದ ಸಿಕ್ಕೊಂಡಿ, ನಿನ್ನಷ್ಟ ಮೂರ್ಖ ಯಾರು ಇಲ್ಲ ಅಂತ ಅನಸತಿ ಅಂತೇಳಿ ಹೇಳ್ತಾನು. ಇಲ್ಲಿ ನೋಡ್ರಿ, ಸರ್ಟೇನ್ ಮೀನ್ಸ್ certain means confirmed. Confirmed ಖಚಿತವಾದ. ಖಚಿತವಾದ ಅಥವಾ ನಿಖರವಾದ. ಅಂಡ್ ಫೂಲ್ ಅಂದ್ರೆ ಮೂರ್ಖ. ಫೂಲ್ ಮೂರ್ಖ ಅಥವಾ ಇನ್ನೋಸೆಂಟ್ ಅನ್ನಂಗ, ಇನ್ನೂ ತಿಳಿದವ. ಇನ್ನೋಸೆಂಟ್ ಮೂರ್ಖ ಅಥವಾ ದಡ್ಡ. ಮೂರ್ಖ, ದಡ್ಡ. ಫೂಲ್ ಅಂದ್ರೆ ಇನ್ನೋಸೆಂಟ್, ಮೂರ್ಖ ಅಥವಾ ದಡ್ಡ. ಸರ್ಟೇನ್ ಅಂದ್ರೆ ಕನ್ಫರ್ಮ್, ಖಚಿತವಾದ. ನನಗೆ ಗ್ಯಾರಂಟಿ ಐತಿ, ನಿಮ್ ದೋಸ್ತ ಕಡೆ ಹಳ್ಳಿ ಬರಂಗಿಲ್ಲ, ನೀ ಅವನ ಜಾಗದಾಗ ಸಿಕ್ಕೊಂಡಿ ಸಾಯಕ್ ಹೊಂಟಿ, ನೀನ ಮೂರ್ಖದಿ ದಡ್ಡದಿ ಅಂತೇಳಿ ರಾಜ ಹೇಳ್ತಾನು. ಡೆಮಾನ್ ಹೇಳ್ತಾನು, ಯು ಆರ್ ಮಿಸ್ಟೇಕನ್. ಯು ಆರ್ ಮಿಸ್ಟೇಕನ್ ಮೀನ್ಸ್ ಮಿಸ್ಅಂಡರ್ಸ್ಟುಡ್. ನೀವು ತಪ್ಪು ತಿಳ್ಕೊಂಡಿರಿ. ಮಿಸ್ಟೇಕನ್, ಮಿಸ್ಟೇಕನ್, ಮಿಸ್ಅಂಡರ್ಸ್ಟುಡ್. ತಪ್ಪಾಗಿ ತಿಳಿದಂತ. ನೀವು ಹೆಂಗದ್ರಿ, ತಪ್ಪು ತಿಳ್ಕೊಂಡಿರಿ ಅಂತ ಹೇಳ್ತಾನವ. ಐ ನೋ ದ್ಯಾಟ್ Pythias will keep his promise. I know that Pythias will keep his promise. Keep his promise means follow his promise. ಏನ ಪ್ರಮಾಣ ಮಾಡಿ ಹೇಳ್ಯಾನವ, ನಾನು ಬರ್ತನು ಹೊಳ್ಳಿ ಅಂತ ಹೇಳ್ಯಾನ, ಆ ಒಂದು ಪ್ರಮಾಣವನ್ನ ಪ್ರತಿಜ್ಞಾನವ ಕಾಪಾಡ್ಕೋತಾನು. ಕೀಪ್ ಪ್ರಾಮಿಸ್. Keep promise means follow promise ಅಂದ್ರೆ ಮಾತನ್ನು ಉಳಿಸಿಕೊಳ್ಳುವುದು. ಮಾತನ್ನು
ಮಾತನ್ನ ಉಳಿಸ್ಕೊಳ್ಳೋದು. ನಾವೇನಾದ್ರು ಈಗ ಯಾರ ಕಡೆ ಏನಾದ್ರು ಹೆಲ್ಪ್ ತಗೊಂಡಿರ್ತೀವೋ ಆ ಹೆಲ್ಪ್ ಅನ್ನ ಅಥವಾ ಯಾವುದೋ ಒಂದು ರೂಪದಲ್ಲಿ ನಾವು ಸಹಾಯನ ಪಡೆದಿರ್ತೀವೋ ಅದನ್ನ ಹೊಳ್ಳಿ ಕೊಡ್ತೇವೋ ಇಂಥ ಟೈಮ್ ಅಂತ ಹೇಳಿರ್ತೀವೋ ಆ ಟೈಮ್ದಾಗ ನಾವು ಹೊಳ್ಳಿಯವ್ರಿಗೆ ಕೊಡಬೇಕು. ಇಟ್ ಮೀನ್ಸ್ ದ್ಯಾಟ್ ದೆನ್ ವಿ ವುಡ್ ಕೆಪ್ಟ್ ಅವರ್ ಪ್ರಾಮಿಸ್. ನಾವು ನಮ್ಮ ಒಂದು ಮಾತನ್ನ ನಾವು ಅವಾಗ ಉಳಿಸ್ಕೊಂಡಿರ್ತೀವಿ. ಹೌದಾ? ಅದೇ ರೀತಿ ಹೇಳ್ತಾ ನಾವು ಐ ನೋ ದ್ಯಾಟ್ ಪೈಥಿಯಾಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ಅವನ ಮಾತನ್ನ ಪೈಥಿಯಾಸ ಉಳಿಸ್ಕೋತಾನು ಅಂತ ನನಗೆ ಗೊತ್ತೈತಿ ಅಂತ ಹೇಳ್ತಾನು. ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಸ್ವಲ್ಪ ತಡ ಆಗಿರ್ಬೋದು, ಆದ್ರೂ ಅವ ಸರಿಯಾದ ಸಮಯಕ್ಕೆ ಬರ್ತಾನು ಅಂತವ ಹೇಳ್ತಾನು. ಇವನ್ ಇಫ್ ಹಿ ಡಸಂಟ್ ಕಮ್ ಬ್ಯಾಕ್ ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಆಸ್ ಐ ಲವ್ ಹಿಮ್ ಡಿಯರ್ಲಿ. ನೋಡದ, ಇವನ್ ಇಫ್ ಹಿ ಡಸಂಟ್ ಕಮ್ ಬ್ಯಾಕ್, ಇವನ್ ಇಫ್ ಮೀನ್ಸ್ ಇವನ್ ಇಫ್ ಹಿ ಡಸಂಟ್ ಕಮ್ ಬ್ಯಾಕ್, ಅವನು ಹೊಳ್ಳಿ ಬರ್ದೇ ಇದ್ದಾಗ್ಯೂ ಕೂಡ. ಇವನ್ ಇಫ್ ಮೀನ್ಸ್ ಆಲ್ದೋ, ಅವನು ಹೊಳ್ಳಿ ಬರ್ದೇ ಇದ್ದಾಗ್ಯೂ ಕೂಡ ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್. ನಾನು ಅವನ ಜಾಗದಂತ ಸಾಯಕ್ ನಾನು ಖುಷಿ ಐತಿ, ನನಗ ಬಹಳ ಸಂತೋಷ ಆಕೈತಿ ಅಂತ ಹೇಳ್ತಾನವ. ಆಸ್ ಐ ಲವ್ ಹಿಮ್ ಡಿಯರ್ಲಿ. ಡಿಯರ್ಲಿ ಮೀನ್ಸ್ ಈಗರ್ಲಿ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವನ ಪ್ರೀತಿ ಮಾಡೋದ್ರಿಂದ, ಅಷ್ಟು ನಮ್ಗ ಇಬ್ಬರು ನಡುವ ದೋಸ್ತಿ ಇರೋದ್ರಿಂದ ನಾನು ಅವನ ಜಾಗದಿಂದ ಸಾಯಕೋಸ್ಕರ ರೆಡಿ ಅದನು ಅಂತವ ಡೆಮಾನ್ ಹೇಳ್ತಾನ. ಡಿಯರ್ಲಿ ಮೀನ್ಸ್ ಈಗರ್ಲಿ. ಡಿಯರ್ಲಿ, ಈಗರ್ಲಿ. ಅತ್ಯಂತ ತೀವ್ರವಾಗಿ. ತೀವ್ರವಾಗಿ, ಅತಿಯಾಗಿ ನಾವು ಒಂದು ಪ್ರೀತಿ ಮಾಡ್ತೀನಿ, ಅವನು ದೋಸ್ತಿ ಮಾಡ್ತೀನಿ, ಅಷ್ಟೊಂದು ದೋಸ್ತಿ ಮೇಲೆ ಪ್ರೀತಿ ಐತಿ ಅನ್ನೋದ್ರಿಂದ ನಾನು ಅವನ ಸಲುವಾಗಿ ಸಾಯಕನು ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾನ. ಅಷ್ಟರೊಳಗ ನೋಡ್ರಿ, ಪೈಥಿಯಾಸ್ ಎಂಟರ್ಸ್ ದಿ ಕೋರ್ಟ್ ಹಾಲ್ ರನ್ನಿಂಗ್ ಗಾಸ್ಪಿಂಗ್ ಫಾರ್ ಬ್ರೀತ್. ನೋಡಿ, ಅಷ್ಟರೊಳಗ ಎಂಟರ್ಸ್ ದಿ ಕೋರ್ಟ್ ಹಾಲ್ ರನ್ನಿಂಗ್ ಅಂದ್ರೆ ಓಡ್ಕೋತಾವ ಒಂದು ಆಸ್ಥಾನಕ್ಕ ಕೋರ್ಟ್ ಹಾಲ್ ಆಸ್ಥಾನದ ಒಂದು ದೊಡ್ಡ ಒಂದು ರೂಮ್ಗೆ ಬರ್ತಾನು. ಗಾಸ್ಪಿಂಗ್ ಫಾರ್ ಬ್ರೀತ್ ಅಂದ್ರೆ ಉಸಿರಾಡಕ. ಗಾಸ್ಪಿಂಗ್ ಮೀನ್ಸ್ ಹ್ಯಾವಿಂಗ್ ಡಿಫಿಕಲ್ಟಿ, ಒಂದು ಉಸಿರಾಡಕ ಸಲಕ ತೊಂದರೆ ಆಗಕತ್ತಿತ್ತು. ಗಾಸ್ಪ್ ಮೀನ್ಸ್ grasp means have difficulty. ಡಿಫಿಕಲ್ಟಿ ಏನು ತೊಂದರೆ ಪಡುತ್ತಾ, ತೊಂದರೆ ಪಡು. ತೊಂದರೆ ಪಡುತ್ತಾ, ಕಷ್ಟ ಪಡುತ್ತಾ. ಗ್ರಾಸ್ಪಿಂಗ್ ಫಾರ್ ಬ್ರೀತ್ ಅಂದ್ರೆ ಉಸಿರಾಡುವುದಕ್ಕಾಗಿ ಕೂಡ ತೊಂದರೆ ಕೊಡುತ್ತಾ ಅಂದ್ರೆ ಅಷ್ಟು ದೂರ ಅವ ಓಡಿ ಬಂದಿರ್ತಾನು. ಡೆಮಾನ್ ಎಂಬ್ರೇಸಸ್ ಪೈಥಿಯಾಸ್ ಅಂಡ್ ವೀಪ್ಸ್. ನೋಡ್ರಿ, ಓಡಿ ಬಂದ್ ನೋಡ್ಲಿ ಪೈಥಿಯಾಸ್ ಏನ್ ಮಾಡ್ತಾನ, ಡೆಮಾನ್ ಎಂಬ್ರೇಸಸ್ ಹಗ್ಸ್, ಅವನ ಹತ್ಕೋತಾನು. ಅಂಡ್ ವೀಪ್ಸ್ ಅಳ್ತಾನು. ಎಂಬ್ರೇಸ್ ಮೀನ್ಸ್ ಹಗ್. ಎಂಬ್ರೇಸ್ ಮೀನ್ಸ್ ಹಗ್, ತಬ್ಬಿಕೋತಾನ ಅವನ. And weep. Weep means cry. ಅಳು, ಅಳ್ಳಕತ್ತಾನವ. ಪೈಥಿಯಾಸ್ ನೋಡಿಕೊಂಡೆ ತಬ್ಕೊಂಡ ಅಳ್ಳಕತ್ತಾನು. ಪೈಥಿಯಾಸ್ ಹೇಳ್ತಾನು, ಐ ಹ್ಯಾವ್ ಕಮ್, ಪ್ಲೀಸ್ ಡೋಂಟ್ ಕಿಲ್ ಡೆಮಾನ್. ನಾನು ಬಂದನೀಗ, ಆದ್ರಿಂದ ಡೆಮಾನ್ ನೀವು ಕೊಲ್ಲಬೇಡ್ರಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದಿ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ನಾನು ಪನಿಷ್ಮೆಂಟ್ ಅನ್ನ, ಶಿಕ್ಷೆಯನ್ನ ತಗೊಳಕನ ಅಂದ್ರೆ ಗಲ್ಲು ಶಿಕ್ಷೆಯನ್ನ, ನೀವು ಕೊಡ್ತಕ್ಕಂತ ಶಿಕ್ಷೆಯನ್ನ ತಗೊಳಕ ನಾನು ಹೊಳ್ಳಿ ಬಂದನಿ. ಅಂಡ್ ಪ್ಲೀಸ್ ಹ್ಯಾಂಗ್ ಮೀ, ನನ್ನ ಗಲ್ಲಿಗೆ ಹಾಕ್ರಿ ಅಂತ ಹೇಳಿ ಪೈಥಿಯಾಸ ಹೇಳ್ತಾನು. ಡೆಮಾನ್ ನೋ ಪ್ಲೀಸ್ ಹ್ಯಾಂಗ್ ಮೀ. ನೋಡಲಿ ಪೈಥಿಯಾಸ ಏನ್ ಮಾಡ್ತಾನೋ, ಗಲಿ ಹಾಕಿರ್ತಾರೆ ತನ್ನ ಅವ ಹೇಳ್ತಾನು. ಅದೇ ಸಮಯಕ್ಕೆ ಡೆಮಾನ್ ಸರಿಗೆ ಹೇಳ್ತಾನು, ಅವನ ಪೈಥಿಯಾಸ ಬದಲ ನನ್ನ ಗಲಿ ಹಾಕ್ರಿ ಅಂತ ಹೇಳ್ತಾನು. If she was, ಇಲ್ಲಿ here should be was ಇರ್ಬೇಕಿತ್ತು, ಅವರ ವೇರ್ ಕೊಟ್ಟರು.
you correct it as was. If he was to be late, then I would have been hanged. So I am to be punished. ನೋಡಿ, if he was to be late ಅಂದ್ರೆ ಇತಿಹಾಸ ಅಕಸ್ಮಾತ್ ಲೇಟ್ ಮಾಡಿದ್ದಂದ್ರ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್, ನಾನು ಗಲ್ಲಿಗೆ ಏರಿಸಲ್ಪಟ್ಟಿರ್ತಿದ್ದೆ ಅಂತ ಹೇಳ್ತಾನು. ಸೊ ಐ ಎಮ್ ಟು ಬಿ ಪನಿಷ್ಡ್, ಈಗ ಶಿಕ್ಷೆ ಯಾರಿಗಾಗಬೇಕು, ನನಗಾಗಬೇಕು. ಅಂದ್ರ ಇತಿಹಾಸ ಇನ್ನೊಂದ್ ಸ್ವಲ್ಪ ಲೇಟ್ ಮಾಡಿದಾರ, ನನಗ ಗಲ್ಲು ಶಿಕ್ಷೆ ಆಕೇತು, ಆದ್ರಿಂದ ಆದ ಶಿಕ್ಷೆ ನನಗ ಆಗ್ಲಿ ಅಂತೇಳಿ ಡೆಮಾನ್ ಕೂಡ ಆರ್ಗ್ಯೂ ಮಾಡಕತ್ತಾನು. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್, ಇಬ್ಬರು ಕೂಡ ನಾನು ಗಲಿ ಹಾಕ್ರಿ ನಾನು ಗಲಿ ಹಾಕ್ರಿ ಅಂತೇಳಿ ಡೆಮಾನ್ ಮತ್ತು ಇತಿಹಾಸ ರಾಜನ ಮುಂದೆ ವಾದ ಮಾಡ್ತಾರು. ಆರ್ಗ್ಯೂಡ್ ಮೀನ್ಸ್ ಸ್ಪಾರ್ಡ್, ಆರ್ಗ್ಯೂಡ್ ಮೀನ್ಸ್ ಸ್ಪಾರ್. ವಾದ ಮಾಡ್ತಾರು. ಅಂಡ್ ಅಟ್ ಲಾಸ್ಟ್ ಕೊನೆಗೆ ಏನಾಯ್ತು, ಕಿಂಗ್ ಹೇಳ್ತಾನು, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. ಹೇಳ್ತಾನ, ನೆವರ್ ಮೀನ್ಸ್ ನಾಟ್ ಅಟ್ ಎನಿ ಟೈಮ್, ನನ್ನ ಜೀವನದಾಗ ನಾನು ಇಂಥ ಫ್ರೆಂಡ್ಶಿಪ್ ಅನ್ನ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್, ಇಂಥ ಒಂದು ದೋಸ್ತಿಯನ್ನ ಫ್ರೆಂಡ್ಶಿಪ್ ಅನ್ನ ನಾನು ನನ್ನ ಜೀವನದಾಗ ನೋಡಿಲ್ಲ ಅಂತ ಹೇಳಿ ರಾಜ ಹೇಳ್ತಾನು. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್, ಅಂದ್ರೆ ನೀವು ಇಬ್ಬರೂ ನಿಮ್ಮ ಮಾತುಗಳನ್ನ ಉಳಿಸಿಕೊಂಡಿರಿ. ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್ಸ್, ಇಂಥ ಒಂದು ಸ್ನೇಹ ದೋಸ್ತಿ ಇರ್ತೈತಿ ಅನ್ನೋದನ್ನ ತಿಳ್ಕೊಳಕ್ ನನಗೆ ಬಹಳ ಖುಷಿ ಆಗತಿ. ಈಗ ನಾನು ಅದನ್ನ ಕಣ್ಣಾಡಿ ಕಂಡನಿ ನಿಮ್ಮಿಬ್ಬರಿಂದ ನೋಡಿ ಅಂತ ಹೇಳ್ತಾನು. ಐ ಸೆಟ್ ಯು ಬೋತ್ ಫ್ರೀ. ನೋಡ್ರಿ, ಐ ಸೆಟ್ ಯು ಬೋತ್ ಫ್ರೀ ಮೀನ್ಸ್, ಸೆಟ್ ಫ್ರೀ ಮೀನ್ಸ್ ರಿಲೀಸ್. ಸೆಟ್ ಫ್ರೀ, ರಿಲೀಸ್ ಅಂದ್ರೆ ಬಿಡುಗಡೆ ಮಾಡು. ಐ ಸೆಟ್ ಯು ಬೋತ್ ಫ್ರೀ, ನಾನು ನಿಮ್ ಇಬ್ಬರನ್ನು ಕೂಡ ಬಿಡುಗಡೆ ಮಾಡ್ತನು. ಐ ವೋಂಟ್ ಗಿವ್ ಪನಿಷ್ಮೆಂಟ್ ಟು ಬೋತ್ ಆಫ್ ಯು, ಅಂದ್ರೆ ನಿಮ್ ಇಬ್ಬರಿಗೆ ನಾನು ಪನಿಷ್ಮೆಂಟ್ ಅನ್ನ ಕೊಡುವುದಿಲ್ಲ. ನಿಮ್ಮಂತ ದೋಸ್ತಿಯನ್ನು ನಾನು ಜೀವನದಾಗ ನೋಡಿಲ್ಲ, ಆದ್ರೆ ಈಗ ನಿಮ್ಮ ನೋಡಿ ನಾನು ಬಹಳ ಖುಷಿ ಆಗೈತಿ. ನಿಮ್ಮಂತ ದೋಸ್ತಿ ನೋಡಿ ನನಗೆ ಬಹಳ ಖುಷಿ ಆಗೈತಿ. ಆದ್ರಿಂದ ನಾನು ನಿಮ್ಮನ್ನ ಇಬ್ಬರನ್ನು ಬಿಟ್ಟು ಬಿಡ್ತೀನಿ. ನಾನು ಯಾರಿಗೂ ನಿಮ್ಮ ಇಬ್ಬರಲ್ಲಿ ಯಾರಿಗೂ ಪನಿಷ್ಮೆಂಟ್ ಶಿಕ್ಷೆಯನ್ನ ಕೊಡುವುದಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿ ಬಿಡ್ತಾನೆ ರಾಜ್ಯ. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಈ ಒಂದು ನಿಜವಾದ ಫ್ರೆಂಡ್ಶಿಪ್ ಅಂತ ಯಾವ ರೀತಿ ಇರಬೇಕು ಅಂತ ಈ ಒಂದು ಪಾಠದ ಮೂಲಕ ನಾವು ಅರಿತುಕೊಳ್ಳಬೇಕು. ಮತ್ತ ನಿಮ್ಗೂ ದೋಸ್ತರಿರ್ತಾರು, ಯಾವ ದೋಸ್ತರಿಗೂ ಕೆಟ್ಟ ಬಯಸಬೇಡ್ರಿ. ಸಾಧ್ಯದಷ್ಟ ದೋಸ್ತರಿಗೆ ಯಾರ ಹೆಲ್ಪ್ ಮಾಡ್ರಿ, ಕಷ್ಟ ಕಾಲದಾಗ ಅವ್ರಿಗೆ ಏನಾದ್ರು ಸಹಾಯ ಮಾಡ್ರಿ ಅಂತ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ವರ್ಡ್ಸ್ ಟು ನೋ ಕೊಟ್ಟವು, ಶಬ್ದವನ್ನು ನೀವು ಟೆಕ್ಸ್ಟ್ ಬುಕ್ ನೋಡ್ರಿ, ತಿಳ್ಕೊರಿ. ಅಂಡ್ ವೊಕ್ಯಾಬ್ಯುಲರಿ, ವೊಕ್ಯಾಬ್ಯುಲರಿ ಮೀನ್ಸ್ ವರ್ಡ್ಸ್ ದ್ಯಾಟ್ ಕಮ್ ಇನ್ ಫ್ರೋಸ್, ಪೋಯಮ್, ಯಾವುದೋ ಒಂದು ರಿಟರ್ನ್ ಫಾರ್ಟ್ ಆಗಿ ಬರ್ತಕ್ಕಂಥ ಒಂದು ಶಬ್ದಗಳು ಯಾವ ಬರ್ತಾವೆ ನೋಡ್ರಿ. ಇಲ್ಲಿ V1 ಒಳಗ fill in the blanks with the words given in the box. ಇಲ್ಲಿ ಬಾಕ್ಸ್ ನ್ಯಾಗ ಕೊಟ್ಟಂತ ಶಬ್ದಗಳನ್ನು ನಾವು ಕೆಳಗಡೆ ಫಿಲ್ಅಪ್ ಗಳಲ್ಲಿ ತುಂಬಬೇಕಾಗತಿ. ಒಂದೇ ಫಿಲ್ಅಪ್ ಏನ್ ಬರುತ್ತೆ ನೋಡೋಣ. ಡಯೋನಿಸಸ್ ವಾಸ್ ಆನ್ ಡ್ಯಾಶ್ ರೂಲರ್. ಡಯೋನಿಸಸ್ ಕಿಂಗ್ ಆಫ್ ಸಿರಾಕಸ್ ಎಂತ ರೂಲರ್ ಇದ್ದ, ಎಂತ ಒಂದು ಆಡಳಿತಗಾರ ಇದ್ದಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಏನು ಬರ್ತಕ್ಕಂಥದ್ದು ಎವಿಲ್ ಮೈಂಡೆಡ್. V1 ಅಂದ್ರೆ ವೊಕ್ಯಾಬುಲರಿ 1 ಒಳಗ ಒಂದೇದು ಆನ್ಸರ್ ಎವಿಲ್ ಮೈಂಡೆಡ್. Second one, Damon was to be dash until Pythias returned. ಅಂದ್ರೆ Pythias ಹೊಳ್ಳಿ ಬರುತ್ತಕ. Damon was to be imprisoned. Imprisoned means put
in the jail. Prison means jailu, imprisoned means put in jail ಅಂದ್ರೆ ಪೈಥಿಯಾಸ್ ಅಲ್ಲಿ ಬರುತ್ತೆ. ಡೆಮನ್ ವಾಸ್ ಟು ಬಿ ಇಂಪ್ರಿಸನ್ಡ್, ಡೆಮನ್ನ ಜೈಲಿನಲ್ಲಿ ಇಡಬೇಕಾಗಿತ್ತು. Second one, imprisoned. Third one, Pythias faced many dangers while he was returning and was dashed. ಇಲ್ಲಿ was delayed ಅಂಗ ತಡ ಆಯಿತು, ಅನೇಕ ತೊಂದರೆಗಳನ್ನ ಅವ ಎದುರಿಸಿದನು ಹೊಳ್ಳಿ ಬರ ಮುಂದೆ. ಆದ್ದರಿಂದ ಅವಾಗ ಏನಾಯ್ತು, he was delayed ಅಂಗ ಹೊಳ್ಳಿ ಬರಾಕ ಸ್ವಲ್ಪ ತಡ ಆಯಿತು. Fourth one, Damon was sure that his friend would never break his word. Break his word means fail to follow, fail to fulfill. ಆ ಒಂದು ಕೊಟ್ಟಂತ ಮಾತನ್ನ ಒಂದು ಮುರಿಯುವುದು, ಪ್ರತಿಜ್ಞೆಯನ್ನು ಪಾಲಿಸದೇ ಇರುವುದು, ತಪ್ಪುವುದು, ಮಾತನ್ನ ತಪ್ಪುವುದು. ಇದು ಮಾಡ್ತೀವಿ ಬ್ರೇಕ್ ಹಿಸ್ ವರ್ಡ್. ಫೋರ್ತ್ ಒನ್, ಬ್ರೇಕ್ ಹಿಸ್ ವರ್ಡ್ ಅಂದ್ರೆ ಅವ ಎಂದೂ ತನ್ನ ಮಾತನ್ನ ತಪ್ಪುವುದಿಲ್ಲ. ಯಾರ ಪೈಥಿಯಾಸ್ ಮಾತನ್ನ ತಪ್ಪುವುದಿಲ್ಲ. ಹಿ ನೆವರ್ ಫೇಲ್ ಟು ಫುಲ್ಫಿಲ್ ಹಿಸ್ ಪ್ರಾಮಿಸ್ ಅಂತ ನಂಬಿಕೆ ಯಾರಿಗಿತ್ತು, ಡೆಮಾನ್ಗೆ ಇದ್ದಿತ್ತು. Fifth one, Pythias and Damon kept their promises. Both of them kept their promises. Fifth one, promises. ಇಬ್ಬರು ತಮ್ಮ ಮಾತುಗಳನ್ನ ಉಳಿಸಿಕೊಂಡ್ರು. ಆದ್ರಿಂದ ರಾಜ ಏನ್ ಮಾಡ್ತಾನೆ, ಖುಷಿಯಿಂದ ಅವರಿಬ್ಬರನ್ನು ರಿಲೀಸ್ ಮಾಡ್ತಾನೆ. ಇನ್ನು ನೋಡ್ರಿ, P2 ಒಳಗ ಸ್ಟೇಟ್ whether the following statements are true or false. State means mention, ಹೇಳಿದ್ರೆ ಅಂದಂಗ. whether the following statements are true or false. ಕೆಳಗಡೆ ಸ್ಟೇಟ್ಮೆಂಟ್ಸ್ ಕೊಟ್ಟರು, ಅವು ಸರಿ ಅದಾವ ಅಥವಾ ತಪ್ಪದಾವು ಅನ್ನೋದನ್ನ ಹೇಳಬೇಕಾಗತಿ. Write T for correct and F for incorrect sentences in the space provided. ಇಲ್ಲಿ ಬ್ರಾಕೆಟ್ ಕೊಡೋರು, ಅಲ್ಲಿ ನೀವು ಕರೆಕ್ಟ್ ಇತ್ತಪ್ಪ ಅಂದ್ರೆ ಸೆಂಟೆನ್ಸ್ ಟಿ ಹಾಕ್ಬೇಕು, ಇನ್ಕರೆಕ್ಟ್ ಇತ್ತಪ್ಪ ಅಂದ್ರೆ ಎಫ್ ಹಾಕ್ಬೇಕು. ಕರೆಕ್ಟ್ ಅಂಡ್ ರೀರೈಟ್ ದಿ ಇನ್ಕರೆಕ್ಟ್ ಸೆಂಟೆನ್ಸಸ್. ಮತ್ತೆ ತಪ್ಪು ಹಾಕಿ ಇನ್ಕರೆಕ್ಟ್ ದಿ ಎಫ್ ಹಾಕ್ಬೇಕು, ಅದನ್ನ ಮಾತ್ರ ನೀವು ಕರೆಕ್ಟ್ ಮಾಡಿ ಬರೀಬೇಕು. ಕರೆಕ್ಟ್ ಅಂಡ್ rewrite the incorrect sentences. If the sentence given is correct, there will be no need to change it. ಕೊಟ್ಟಂತ ಸೆಂಟೆನ್ಸ್ ಒಂದು ವಾಕ್ಯ ಸರಿಯಾಗಿದ್ರೆ ಅದನ್ನ ಹೆಂಗಿದ್ದಾಗ ನೀವು ಟಿ ಹಾಕಿಬಿಡ್ರಿ. ಅಕಸ್ಮಾತ್ ತಪ್ಪೈತೆ ಮಾಡೋದನ್ನ ನೀವು ಸರಿಯಾಗಿ ಬರಿಬೇಕು, ಸರಿ ಮಾಡಿ ಬರಿಬೇಕಾಗತಿ. ಫಸ್ಟ್ ಸೆಂಟೆನ್ಸ್ ನೋಡಿ, ಡೆಮಾನ್ ಅಂಡ್ ಪೈಥಿಯಾಸ್ ವೇರ್ ಲವರ್ಸ್ ಆಫ್ ಟ್ರುತ್. ಡೆಮಾನ್ ಮತ್ತು ಪೈಥಿಯಾಸ್ ಇಬ್ಬರು ಸತ್ಯವನ್ನ ಪ್ರೀತಿ ಮಾಡ್ತಿದ್ರು. ದಿಸ್ ಈಸ್ ಟ್ರೂ, ಸೊ ಯು ಹ್ಯಾವ್ ಟು ರೈಟ್ ಇನ್ ಬ್ರಾಕೆಟ್ ಟಿ. ಇಲ್ಲಿ ನೋಡಿ, P2 ಫಸ್ಟ್ ಒನ್ ಈಸ್ ಟ್ರೂ ಅಂದ್ರೆ ಕರೆಕ್ಟ್ ಐತಿ, ಅದನ್ನ ಇಲ್ಲಿ ಇದಕ್ಕೆ ಬ್ರಾಕೆಟ್ ನಾಗ ಟಿ ಅಂತ ಹಾಕ್ರಿ. ಸೆಕೆಂಡ್ ಒನ್, Dionysus was a kind ruler. No, kind means sympathetic, expressing pity towards others. ಇನ್ನೊಬ್ಬನ ಕಂಡ್ರೆ ಅವ್ನು ಕರುಣೆ ಬರ್ತಿತ್ತು ಅಂತ ಇಲ್ಲೇ ಕೊಟ್ಟರು, ಆದ್ರೆ ಇದು ರಾಂಗ್ ಐತಿ. ಸೆಕೆಂಡ್ ಸೆಂಟೆನ್ಸ್ ಈಸ್ ರಾಂಗ್, ಬಟ್ ವಿ ಹ್ಯಾವ್ ಟು ರೈಟ್ ಇಟ್ ಮೇಕಿಂಗ್ ಕರೆಕ್ಟ್. ಅದನ್ನ ಸರಿಯಾಗಿ ಬರೀಬೇಕು. ಇಲ್ಲಿ ಏನ್ ಬರೀಬೇಕು ಅಂದ್ರೆ, ಡಯೋನಿಸಸ್ ವಾಸ್ ಅ ಕ್ರೂಯಲ್ ರೂಲರ್ ಅಥವಾ ಆನ್ ಎವಿಲ್ ಮೈಂಡೆಡ್ ರೂಲರ್ ಬರೀಬೇಕು. ಇದಕ್ಕೆ ಇದು ತಪ್ಪೈತಿ ಸೆಕೆಂಡ್ ಸೆಂಟೆನ್ಸ್, ಆದ್ರೂ ಸರಿಯಾದ ಉತ್ತರ ಏನ್ ಬರೀಬೇಕು, ಮಿಸಸ್ ವಾಸ್ ಆನ್ ಎವಿಲ್ ಮೈಂಡೆಡ್ ಮೀನ್ಸ್ ಕ್ರೂಯಲ್ ರೂಲರ್. ಒಬ್ಬ ಕ್ರೂರ ಆಡಳಿತಗಾರ ಆಗಿದ್ದ. ಕೈಂಡ್ ರೂಲರ್ ಅನ್ನೋದು ತಪ್ಪೈತಿ. ಇನ್ನು ಥರ್ಡ್ ಸೆಂಟೆನ್ಸ್, ಡ್ಯಾಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೆಡ್. ಅಲ್ಲ,
ಹೌದಾ. ಡೆಮಾನ್ ಏನು ತನ್ನ ಫ್ಯಾಮಿಲಿ ಅಫೇರ್ಸ್ ಅಂದ್ರೆ ತನ್ನ ಕುಟುಂಬದ ಒಂದು ಕೆಲಸ ಕಾರ್ಯಗಳನ್ನ ಫುಲ್ಫಿಲ್ ಮಾಡಬೇಕು. ಶಟಲ್ ಮೀನ್ಸ್ ಫುಲ್ಫಿಲ್ ಕಂಪ್ಲೀಟ್ ಮಾಡಬೇಕು ಅಂತ ಬಯಸಿರ್ಲಿಲ್ಲ. ಬಟ್ ಹೂ ವಾಂಟೆಡ್ Pythias wanted. So we have to replace ಡೆಮಾನ್ ವಿತ್ ಪೈಥಿಯಾಸ್. ಡೆಮಾನ್ ಶಬ್ದವನ್ನು ತೆಗೆದ್ರೆ ಪೈಥಿಯಾಸ್ ಹಾಕಬೇಕು ಅಷ್ಟೇ, ಮತ್ತೇನು ಚೇಂಜ್ ಮಾಡುವಂಗಿಲ್ಲ. ಇವನ್ ಥರ್ಡ್ ಸೆಂಟೆನ್ಸ್ ಈಸ್ ಆಲ್ಸೋ ರಾಂಗ್. ಅಲ್ಲ, ಇಲ್ಲಿ ಎಕ್ಸ್ ಬದಲು ನೀವು ಎಫ್ ಅಂತ ಹಾಕಿ ಇನ್ಕರೆಕ್ಟ್. ಸೊ ಹಿಯರ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಎಫ್ ಬಿಕಾಸ್ ದಿ ಸೆಂಟೆನ್ಸ್ ಈಸ್ ಇನ್ಕರೆಕ್ಟ್ ಅಂಡ್ ದಿ ಕರೆಕ್ಟ್ ಸೆಂಟೆನ್ಸ್ ಈಸ್ ದಟ್ Pythias wanted to settle his family affairs before he died. Before he died, because he died ಬರ್ತಪ್ಪ ಅಂದ್ರೆ ಇಲ್ಲಿ ವರ್ಬ ಫೀಟು ಐತಿ, ಆದ್ರೆ ನಾವು ಇದನ್ನು ಕೂಡ ಫೀಟು ಒಳಗೆ ತಗೋಲಾಗತ್ತೀವಿ. ಓಕೆ, ಇಲ್ಲಿ ಫೀಟು ವಾಂಟೆಡ್ ಫೀಟು ಐತಿ, ಅದರಿಂದ ನಾವು ಡೈ ಇದ್ದಿದ್ದು ಕೂಡ ಡೆಡ್ ಮಾಡ್ಕೋಬೇಕು. Fourth sentence is that the king was sure that Pythias would return. ಅಲ್ಲ, ಇದು ಕೂಡ ಇನ್ಕರೆಕ್ಟ್ ಇದೆ. Who was sure? ಡೆಮಾನ್ ವಾಸ್ ಶೋರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್. ಪೈಥಿಯಾಸ ಹೊಳ್ಳಿ ಬರ್ತಾನ ಅಂತೇಳಿ ಡೆಮಾನ್ಗ ಒಂದು ಕಾನ್ಫಿಡೆಂಟ್ ಕನ್ಫರ್ಮ್ ಆಗಿದ್ದ ಡೆಮಾನ್. ಓಕೆ, ಹಿಯರ್ ಫೋರ್ತ್ ಸೆಂಟೆನ್ಸ್ ಈಸ್ ಆಲ್ಸೋ incorrect. So you have to write F and the correct sentence should be like this. Demon was sure that Pythias would return. ಪೈಥಿಯಾಸ್ ಹೊಳ್ಳಿ ಬರ್ತಾ ಅಂತೇಳಿ ಡೆಮಾನ್ಗ ಮಾತ್ರ ಒಂದು ಗ್ಯಾರಂಟಿ ಇದ್ದಿತ್ತು. ಓಕೆ, ಫಿಫ್ತ್ ಒನ್, ಡೆಮಾನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಎಸ್, ಇಟ್ ಈಸ್ ಕರೆಕ್ಟ್. ಸೊ ಯು ಹ್ಯಾವ್ ಟು ರೈಟ್ T for fifth sentence. And sixth sentence is that Pythias reached in time to save his friend. ಇದು Pythias reached in time to save his friend. ಅಲ್ಲ, ಇನ್ ಟೈಮ್ ಅವ ಬರ್ಲಿಲ್ಲ, ಬಟ್ he delayed, ಸ್ವಲ್ಪ ಡಿಲೇ ಆಯ್ತು. ಅದು ಇನ್ ಟೈಮ್ ಬರ್ಲಿಲ್ಲ ಅನ್ನೋದು ಇಲ್ಲಿ ರಾಂಗ್ ಆಗತಿ. ಸಿಕ್ಸ್ತ್ ಒನ್ ಈಸ್ ರಾಂಗ್. ಸೊ incorrect. F, Pythias reached but Pythias reached but was delayed. ನಮ್ಮ ಸ್ವಲ್ಪ ತೊಂದರೆಗಳ ಹಳ್ಳಿ ಬರೋ ಮುಂದೆ ಅದೆಲ್ಲ ಸ್ವಲ್ಪ ಡಿಲೇ ಆಯ್ತು, ಬಂದ. ಈ ರೀಚ್ಡ್ ಬಟ್ ಕೇಮ್ ಬ್ಯಾಕ್ ಬಟ್ ವಾಸ್ ಡಿಲೇಡ್. ಇಲ್ಲಿ ಸಿಕ್ಸ್ತ್ ಸೆಂಟೆನ್ಸ್ ಇನ್ಕರೆಕ್ಟ್ ಐತಿ. ಇಲ್ಲಿ ನೋಡ್ರಿ, ಕಂಪ್ರಿಹೆನ್ಷನ್ ಹೋಗೋಣ. ಕಂಪ್ರಿಹೆನ್ಷನ್ ಮೀನ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಎಬಿಲಿಟಿ ಟು ನೋ, ತಿಳಿದುಕೊಳ್ಳುವ ಒಂದು ಸಾಮರ್ಥ್ಯ. ಓಕೆ, ಒಂದು ಗ್ರಹಿಕಾ ಸಾಮರ್ಥ್ಯ ಕಂಪ್ರಿಹೆನ್ಷನ್ ಅಂತಾರು. ಇದ್ರೊಳಗ C1 ಒಳಗೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟರು. ಫಸ್ಟ್ ಕ್ವಶನ್ ಇಸ್ ದ್ಯಾಟ್ ವೇರ್ ಡಿಡ್ ಡೆಮಾನ್ ಅಂಡ್ ಪೈಥಿಯಾಸ್ ಲಿವ್. ಡೆಮಾನ್ ಮತ್ತು ಪೈಥಿಯಾಸ ಎಲ್ಲಿ ಇದ್ದರು, ಎಲ್ಲಿ ಅವರು ವಾಸ ಮಾಡಿದ್ರು.
Damon and Pythias lived in Syracuse. ಎಲ್ಲಿದ್ರಪ್ಪ ಅವರು? ಶಿರಾಕಸ್ ಅಂತಕ್ಕಂಥ ಒಂದು ಸಿಟಿ ಒಳಗ ಇದ್ದರು. ಒಂದನೇ ಫಸ್ಟ್ ಆನ್ಸರ್ ಡೆಮಾನ್ ಅಂಡ್ Pythias lived in the city of Syracuse. ಸಿಟಿ ಆಫ್ ಶಿರಾಕಸ್ ಅಂದ್ರೆ ಶಿರಾಕಸ್ ನಗರದಲ್ಲಿ ಅವರು ಇದ್ದರು. ಸೆಕೆಂಡ್ ಕ್ವಶನ್, ಹೂ ಆರ್ ದಿ ರೂಲರ್ ಆಫ್ ಶಿರಾಕಸ್? ಶಿರಾಕಸ್ ದ ರೂಲರ್ ಯಾರಿದ್ರು? Dionysus. Dionysus was the ruler of Syracuse. Third question, why did the king want to punish Pythias? ಪೈಥಿಯಾಸ್ನ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕಿಂಗ ಎದಕ್ಕೆ ಬಯಸಿದ? ದಿ ಕಿಂಗ್ wanted to punish Pythias as means because she had heard that Pythias had called him cruel and said something against him. ಇಲ್ಲೇನ ಎಸ್ ಟಿ ಎಚ್ ಅಟ್ಟ ಬರ್ನಿ. ಎಸ್ ಟಿ ಎಚ್ ಮೀನ್ಸ್ ಸಮಥಿಂಗ್. ನೋಡಿ, ದಿ ಕಿಂಗ್ ವಾಂಟೆಡ್ ಟು ಪನಿಷ್ ಪೈಥಿಯಾಸ್. ಪೈಥಿಯಾಸನಿಗೆ ಶಿಕ್ಷೆ ಕೊಡಬೇಕಂತ ಬಯಸಿದ. ಯಾಕಪ್ಪ ಅಂದ್ರ ಆಸ್ ಮೀನ್ಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಗಿವ್ ರೀಸನ್ ಬಿಕಾಸ್ ಆಫ್ ಅಂದಂಗ he had heard that Pythias had called him cruel. ಪೈಥಿಯಾಸ ಅವನ್ನ ಕ್ರೂಯಲ್ ಅದಾನು ಅಂದ್ರೆ ಒಂದು ಕ್ರೂರಿ ಅದಾನು ಅಂತ ಕರೆದಿದ್ದ ಅಂತ ಹೇಳಿ ಅವ ಕೇಳ್ಕೊಂಡಿರ್ತಾನು. ಅಂಡ್ ಸೇಡ್ ಸಮಥಿಂಗ್ ಅಗೇನ್ಸ್ಟ್ ಹಿಮ್, ರಾಜನ ವಿರುದ್ಧ ಏನೋ ಒಂದು ಮಾತಾಡ್ಯಾನು ಅಂತ ಹೇಳಿ ಅವ ಕೇಳಿಸಿಕೊಂಡಿದ್ದ ಕಾರಣಕ್ಕಾಗಿ ಪೈಥಿಯಾಸನ ಶಿಕ್ಷಿಸಬೇಕು ಅಂತ ಹಿಂಗ ಬಯಸ್ತಾನು. ಫೋರ್ತ್ ಕ್ವಶನ್, ವಾಟ್ ಡಿಡ್ ಪೈಥಿಯಾಸ್ ವಿಶ್ ಟು ಫುಲ್ಫಿಲ್ ಬಿಫೋರ್ ಹಿ ಡೆಡ್? ಅವನು ಸಾವಿರಕ್ಕಿಂತ ಮುಂಚೆ ಏನನ್ನ ಫುಲ್ಫಿಲ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಬಯಸ್ತಾನಪ್ಪ ಅಂದ್ರ Pythias wished to arrange for his
stresses marriage and say goodbye to his mother before he dead. ಇಲ್ಲಿ ಕೂಡ ನಾವಿಲ್ಲಿ ವಿಶ್ ಇದನ್ನ P2 ತಗೊಂಡು ಆರ್ಡರ್ ನಾವಿಲ್ಲಿ ಡೈಗ್ ಇದನ್ನ ಡೆಡ್ ತಗೋಬೇಕೈತಿ. ಹೌದಾ, ಅವನು ಸಾಯೋಕ್ಕಿಂತ ಮುಂಚೆ ತನ್ನ ಸಹೋದರಿಯ ಮದುವೆಗಾಗಿ ವ್ಯವಸ್ಥೆ ಮಾಡಬೇಕು ಮತ್ತ ತನ್ನ ತಾಯಿಗೆ ಗುಡ್ ಬೈ ಹೇಳಬೇಕು. ಸೇ ಗುಡ್ ಬೈ ಅಥವಾ ಬಿಡ್ ಗುಡ್ ಬೈ ಅಂದ್ರೆ ತನ್ನ ತಾಯಿಗೆ ಗುಡ್ ಬೈ ಹೇಳಬೇಕಂತ ಹೇಳಿ ಬಯಸ್ತಾನು. Fifth one, what was the condition laid down by the king? Laid down means but ಅಂದ್ರೆ ರಾಜನು ಹಾಕಿದಂತ ವಿಧಿಸಿದಂತ ಇಂಪೋರ್ಟ್ ಮಾಡಿದಂತ ಶರ್ತ್ ಕಂಡೀಷನ್ ಏನಾಗಿತ್ತು ಅಂದ್ರೆ fifth one, the condition laid down by the king was that he would fix a day and the hour of return. And the hour of return for Pythias. ಪೈಥಿಯಾಸವಾಗಿ ಒಂದು ದಿನವನ್ನ ಫಿಕ್ಸ್ ಮಾಡ್ತಾನೆ ಮತ್ತು ಅವರ್ ಆಫ್ ರಿಟರ್ನ್ ಅಂದ್ರೆ ಎಷ್ಟು ಗಂಟೆ ಒಳಗೆ ಅವ ಅಲ್ಲಿ ಬರಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ದ ಅಂತ ಹೇಳಿ ಒಂದು ಕಂಡೀಷನ್ ಅನ್ನ ರಾಜ ಹಾಕ್ತಾನು. ಸಿಕ್ಸ್ತ್ ಕ್ವಶನ್, ವೈ ವಾಸ್ ಪೈಥಿಯಾಸ್ ಡಿಲೇಡ್ ವೈಲ್ ರಿಟರ್ನಿಂಗ್? ವೈಲ್ ಮೀನ್ಸ್ ವೆನ್, ಹೊಳ್ಳಿ ಬರುವಾಗ ಯಾವ್ದಕ್ಕೂ ಅವಂಗ ಪೈಥಿಯಾಸ್ ಡಿಲೇ ಆಯ್ತು ಅಂದ್ರೆ ತಡ ಯಾಕಾಯ್ತು ಅಂದ್ರ Pythias was delayed while returning because means for the reason that, this is conjunction, because he had to face many challenges ಅನೇಕ ಸವಾಲುಗಳನ್ನ ತೊಂದರೆಗಳನ್ನ ಅವ ಎದುರಿಸಬೇಕಾಗಿತ್ತು. ಆದ್ರಿಂದ ಅವನಿಗೆ ಒಂದು ಸ್ವಲ್ಪ ಡಿಲೇ ಆಯ್ತು ಬರೋದಕ್ಕ. ಸೆವೆಂತ್ ಕ್ವಶನ್, ವಾಟ್ ಡಿಡ್ ಬೋತ್ ದಿ ಫ್ರೆಂಡ್ಸ್ ಆರ್ಗ್ಯೂ ಓವರ್? ಅಂದ್ರೆ ಅಬೌಟ್ ವಿಚ್ ಬೋತ್ ಡೆಮಾನ್ ಅಂಡ್ ಪೈಥಿಯಾಸ್ ಆರ್ಗ್ಯೂಡ್? ಯಾವ ಕಾರಣಕ್ಕಾಗಿ ಅವರು ಆರ್ಗ್ಯೂ ಮಾಡಿದ್ರು? both the friends argued
about the punishment to be given. ಕೊಡ್ತಕ್ಕಂತ ಪನಿಷ್ಮೆಂಟ್ ಕುರಿತವರು ಇಬ್ರು ವಾದ ಮಾಡ್ರು. ಅಂದ್ರ ನಾನ್ ನಗ್ಗಲ್ಲಿ ಎಸತ್ ಪೈಥಾನ್ ಇವ ಪೈತಿಹಾಸ, ನಾನು ಎಸ್ ಅಂತ ಹೇಳಿ ಡೆಮಾನ. ಏತ್ ಕ್ವಶನ್, why did the king set both of them free? Both of them means ಡೆಮಾನ ಅಂಡ್ ಪೈಥಿಯಾಸ್ ಇಬ್ಬರನ್ನು ಎದಕ್ಕವ ರಾಜ ರಿಲೀಸ್ ಮಾಡಿದ? The king set both of them free because he had for the first time in his life seen true friendship between them means Demon and Pythias. ಪೈಥಿಯಾಸ್ ಮತ್ತು ಡೆಮಾನ್ ನಡುವಿನ ಟ್ರೂ ಫ್ರೆಂಡ್ಶಿಪ್ ಅನ್ನ ಅವನು ತನ್ನ ಜೀವನದಾಗ ಫಸ್ಟ್ ಟೈಮ್ ನೋಡಿದ್ರಿಂದ ಅವರಿಬ್ಬರು ಈ ಮಾತನ್ನು ರಾಜ್ಯ ರಿಲೀಸ್ ಮಾಡ್ತಾನು. ಇನ್ನು ಶೀಟ್ 2 ನೋಡ್ರಿ, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂಡ್ ಆನ್ಸರ್ ಈಚ್ ಆಫ್ ದಮ್ ಇನ್ 4 to 6 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗಳು, ದೇರ್ ಆರ್ 2 ಕ್ವಶನ್ಸ್, ಅವುಗಳನ್ನು ನಿಮ್ಮ ಫ್ರೆಂಡ್ಸ್ ಒಳಗಡೆ ಡಿಸ್ಕಸ್ ಮಾಡ್ರಿ ಅಂಡ್ ಆನ್ಸರ್ ಈಚ್ ಆಫ್ ದಮ್ ಇನ್ 4 to 6 ಸೆಂಟೆನ್ಸಸ್. 4 ರಿಂದ 6 ವಾಕ್ಯಗಳಲ್ಲಿ ಅವುಗಳನ್ನ ಉತ್ತರ ಬರಿ ಅಂತ ಕೊಟ್ಟರು. ಫಸ್ಟ್ ಕ್ವಶನ್ ಈಸ್ ದ್ಯಾಟ್ ಹೌ ಡೂ ಯು ನೋ ದ್ಯಾಟ್ ಡೆಮಾನ್ ಅಂಡ್ ಪೈಥಿಯಾಸ್ ವೇರ್ ಗುಡ್ ಫ್ರೆಂಡ್ಸ್? ಯೂಸ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ದಿ ಸ್ಟೋರಿ. We knew that Pythias and Demon were good friends. Okay, we have to give a reason to prove the same. Okay, one answer. We know that Demon and Pythias were good friends. For the reasons that follows. that follows means ಕೆಳಗಡೆ ಬರ್ತಕ್ಕಂಥ ಕಾರಣಗಳಿಗಾಗಿ ನಾವು ಅವರಿಬ್ಬರು ಒಳ್ಳೆಯ ಸ್ನೇಹಿತರಿದ್ರು ಅಂತ ಹೇಳಿ ನಾವು ತಿಳ್ಕೊತೀವಿ. ಯಾವ್ಯಾವ ನೋಡೋಣ, ಎಕ್ಸಾಂಪಲ್ಸ್ ಕೊಡೋಣ. ಸಮ್ ಎಕ್ಸಾಂಪಲ್ಸ್ ಫ್ರಮ್ ದಿ ಸ್ಟೋರಿ ಅಂದ್ರೆ ಆ ಒಂದು ಅವರು ಒಳ್ಳೆಯ ಸ್ನೇಹಿತರು ಅನ್ನೋದಕ್ಕೆ ನಾವು ಉದಾಹರಣೆಯನ್ನು ಕೊಡೋಣ. ಅದಾಗ ಒಂದೇದು ಏನ್ ಬರೀತಪ್ಪ ಅಂದ್ರೆ ಡೆಮಾನ್ remained
in custody till Pythias returned. ಹೌದಾ, ಪೈಥಿಯಾಸ್ ಹೊಳ್ಳಿ ಬರುತ್ತಪ್ಪ ಏನ್ ಮಾಡಿದ, ಡೆಮಾನ್ ಇನ್ ಕಸ್ಟಡಿ, ರಾಜನ ಒಂದು ಕಂಟ್ರೋಲ್ದಾಗ, ಅವನ ಸೈನಿಕರ ನಿಯಂತ್ರಣದಲ್ಲಿ ಅವ ಉಳಿದ. ಅಂಡ್ ಬೋತ್ argued to save one another. ಒಬ್ಬರು ಮತ್ತೊಬ್ಬನ್ನ ಅಂದ್ರೆ ಪೈಥಿಯಾಸ್ ಡೆಮಾನ್ ನ ಕಾಪಾಡಬೇಕಂತ ಹೇಳಿ, ಡೆಮಾನ್ ಪೈಥಿಯಾಸ್ನ ಕಾಪಾಡಬೇಕಂತ ಹೇಳಿ ಒಂದು ಪನಿಷ್ಮೆಂಟ್ ಕುರಿತು ವಾದ ಮಾಡಿದ್ರು. ಬೋತ್ ಆರ್ಗ್ಯೂಡ್ ಟು ಸೇವ್ ಒನ್ ಅನದರ್, ಒಬ್ಬರನ್ನೊಬ್ಬರು ರಕ್ಷಿಸಬೇಕಂತ ಹೇಳಿ ಅವರ ವಾದ ಮಾಡ್ರು. ಈ ಒಂದು ಎರಡು ಕಾರಣಗಳಿಂದಾಗಿ ನಾವು ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು ಅಂತ ನಾವು ತಿಳ್ಕೋಬಹುದು. ಸೆಕೆಂಡ್ ಕ್ವಶನ್ ಇಸ್ ದಟ್ ವಾಟ್ ಮೇಡ್ ದಿ ಕಿಂಗ್ ಚೇಂಜ್ ಹಿಸ್ ಡಿಸಿಷನ್ ಅಟ್ ದಿ ಎಂಡ್. ಕೊನೆಯಲ್ಲಿ ರಾಜ ತನ್ನ ನಿರ್ಧಾರವನ್ನು ಅಂದ್ರೆ ಪೈಥಿಯಾಸ್ಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನತಕ್ಕಂಥ ನಿರ್ಧಾರವನ್ನು ಬದಲಿಸಿಕೊಳ್ಳುವಂಗ ಏನು ಮಾಡಿತು ಅಂದ್ರೆ, ಏನು ಯಾವ ಕಾರಣಕ್ಕೆ ಮಾಡಿದಪ್ಪ, ದಿ ಕಿಂಗ್ ಚೇಂಜ್ಡ್ ಹಿಸ್ ಡಿಸಿಷನ್ at the end. At the end for the following reasons. Following ರೀಸನ್ಸ್ ಕೆಳಗೆ ಬರ್ತಕ್ಕಂಥ ಕಾರಣಗಾಗಿ ಅವ ರಾಜ ತನ್ನ ನಿರ್ಧಾರವನ್ನ ಬದಲಿಸಿಕೊಂಡನು. ಡೆಮಾನ್ ಅಂಡ್ ಪೈಥಿಯಾಸ್ were ready to die instead of one another. ಅಂದ್ರ ಒಬ್ಬನ ಬದಲಿಗೆ ಇನ್ಸ್ಟೆಡ್ ಆಫ್ ಒನ್ ಅನದರ್ ಅಂದ್ರ ಒಬ್ಬನ ಬದಲಿಗೆ ಒಬ್ಬರು ಸಾಯುವುದಕ್ಕ ಡೆಮಾನ್ ಮತ್ತು ಪೈಥಿಯಾಸ್ ರೆಡಿ ಆಗಿದ್ದರು. ದಿ ಕಿಂಗ್ saw true friendship from them ಅಂದ್ರೆ ಈ ಇಬ್ಬರಿಂದ ಡೆಮಾನ್ ಮತ್ತು ಪೈಥಿಯಾಸ್ದಿಂದ ಕಿಂಗ್ ಒಂದು ನಿಜವಾದ ಫ್ರೆಂಡ್ಶಿಪ್ ಅನ್ನ ಸ್ನೇಹವನ್ನ ನೋಡಿದ. ದಿ ಕಿಂಗ್ ಹ್ಯಾಡ್, ಇಲ್ಲಿ ನಿಮ್ಮ ಕಿಂಗ್ ಸಾ ಅಂದ್ರೆ ಬರ್ದಿ ಅಥವಾ ಅದರ ಬದಲು ನೀವು ಹ್ಯಾಡ್ ಸೀನ್ ಅಂದ್ರೆ ಬರ್ತೀವಿ. ಹ್ಯಾಡ್ ಸೀನ್ ಇದೆ, ಫಾಸ್ಟ್ ಪರ್ಫೆಕ್ಟ್ ಅಂದ್ರೆ ಬರ್ತೈತಿ. ಓಕೆ, ದೀಸ್ ಟೂ ಕಾರಣಕ್ಕಾಗಿ ಅವ ರಾಜ ಏನ್ ಮಾಡ್ತಾನೋ ತನ್ನ ನಿರ್ಧಾರವನ್ನ ಬದಲಿಸ್ತಾನೆ. ಇಲ್ಲಿ ನೋಡ್ರಿ, ಲ್ಯಾಂಗ್ವೇಜ್ ಎಕ್ಸರ್ಸೈಸಸ್ ಐತಿ, ಅಂದ್ರೆ ಭಾಷೆಗೆ ಸಂಬಂಧಿಸಿದ ಒಂದು ಅಭ್ಯಾಸಗಳು ಚಟುವಟಿಕೆಗಳನ್ನ ಕೊಟ್ಟರು. ಇದ್ರಾಗ ಎಲ್ಲೊಂದಾಗ ಏನ್ ಬರ್ತೈತಿ ಅಂದ್ರೆ
discuss in pairs and fill in the table with the things that you find in your house. ಡಿಸ್ಕಷನ್ ಫೇರ್ಸ್ ಅಂದ್ರೆ ಒಂದು ದೋಸ್ತರ ಜೋಡಿ ಗೆಳೆಯರಲ್ಲಿ ನೀವು ಗುಂಪುಗಳಲ್ಲಿ ಅಥವಾ ಜೋಡಿಗಳಲ್ಲಿ ಇಬ್ಬಿಬ್ಬರ ಜೋಡಿಯಲ್ಲಿ ಕುಂತ್ಕೊಂಡ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಅಂಡ್ ಫಿಲ್ ಇನ್ ದಿ ಟೇಬಲ್ ವಿತ್ ದಿ ಥಿಂಗ್ಸ್ ದ್ಯಾಟ್ ಯು ಫೈಂಡ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ನೀವು ಕಾಣ್ತಕ್ಕಂಥ ವಸ್ತುಗಳನ್ನ ಅಲ್ಲಿ ಕೊಟ್ಟಂತ ಬಾಕ್ಸ್ಗಳಲ್ಲಿ ಎಂಟಿ ಇರ್ತಕ್ಕಂಥ ಬಾಕ್ಸ್ಗಳಲ್ಲಿ ಆ ಒಂದು ವರ್ಡ್ಗಳನ್ನ ತುಂಬಿ ಆ ವರ್ಡ್ಸ್ ಆಫ್ ಥಿಂಗ್ಸ್ ಅಂದ್ರೆ ಒಂದು ವಸ್ತುಗಳ ಹೆಸರುಗಳನ್ನ ನೀವು ಬರೀಬೇಕಾಗತಿ. ಒನ್ ಈಸ್ ಡನ್ ಫಾರ್ ಯು. ನಮ್ಗಾಗಿ ಈಗ ಅವರು ಎಕ್ಸಾಂಪಲ್ ಕೊಟ್ಟಾರು. ಏನೇನು ಬರೀತಪ್ಪ ಅಂದ್ರೆ ಡ್ರಾಯಿಂಗ್ ರೂಮ್ ಅಂದ್ರೆ ನಾವು ಡ್ರಾಯಿಂಗ್ ರೂಮ್ ಅಂದ್ರೆ ಒಂದು ಚಿತ್ರ ತೆಗಿತಕ್ಕಂಥ ಒಂದು ರೂಮ್ ಕೋಣೆ ಇರ್ತಕ್ಕಂಥ ವಸ್ತುಗಳಲ್ಲಿ ಒಂದೊಂದು ಎಕ್ಸಾಂಪಲ್ ಕೊಟ್ಟಾರ. ಏನೈತಿ ಟೇಬಲ್ ಇರ್ತೈತಿ. ಅದನ್ನ ಬಿಟ್ಟ ಬೇರೆ ಏನಿರ್ತೈತಿಪ್ಪ ಅಂದ್ರ ಡ್ರಾಯಿಂಗ್ ರೂಮ್ನ್ಯಾಗ ನಮ್ಮಲ್ಲಿ ಪೇಂಟ್ ಇರ್ತೈತಿ. ಒಂದೇದು ಪೇಂಟ್ ಬರೀರಿ. ಆಮೇಲೆ ಬ್ರಷ್ ಬೇಕು ಡ್ರಾ ಮಾಡೋದಕ್ಕೆ. ಬ್ರಷ್ ಪೇಂಟ್ ಅಂಡ್ ಡ್ರಾ ಎರಡು ಬಾಕ್ಸ್ ಅಲ್ಲಿ ಒಂದೊಂದ ಬರೀರಿ. ಇನ್ನು ಕಿಚನ್ ದಾಗ ಏನಿರ್ತೀವಿ ಅಂದ್ರೆ ಸ್ಟೋವ್ ನೋಡಿರ್ತೀರಿ. ಇನ್ ಎಡಿಷನ್ ಟು ಸ್ಟೋವ್ ದೇರ್ ವಿಲ್ ಬಿ ನೈಫ್ ಚಾಕು ಇರ್ತೈತಿ. ಆಮೇಲೆ ಸಿಲಿಂಡರ್ ಇರ್ತೈತಿ. ಸ್ಟೋವ್ ಏನ್ಬೇಕು ಸಿಲಿಂಡರ್ ಅಡಿಗೆ ಮಾಡಕ ಸಾಧ್ಯ ಆಗತಿ. ಇದು ಒಂದು ಬಾಕ್ಸ್ನಾಗ ಸಿಲಿಂಡರ್ ಹಾಕ್ರಿ, ಒಂದು ಬಾಕ್ಸ್ನಾಗ ನೈಫ್ ಹಾಕ್ರಿ. ಬಾತ್ರೂಮ್ನಾಗ ಅವರು ಸೋಪ್ ಕೊಟ್ಟಾರು. ಅಲ್ಲಿ ಏನೈತಿ ಮತ್ತ ವಾಟರ್ ಇರ್ತೈತಿ. ಬಾತ್ರೂಮ್ನಾಗ ವಾಟರ್ ಇರಬೇಕು. ಅದೇ ರೀತಿ ಒಂದು ಏನೋ ಒಂದು ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂತ ಒಂದು ಜಗ್ ಇರ್ತೈತಿ ಅಥವಾ ಜಗ್ ಅಥವಾ ಬೀಕರ್ ಅಥವಾ ಏನೋ ಒಂದು ಹಾಕ್ರಿ. ಓಕೆ. ಇನ್ನು ಬೆಡ್ರೂಮ್ ಏನು ಕೊಟ್ಟವ್ರ ಪಿಲ್ಲೋ ಕೊಟ್ಟಾರು. ಪಿಲ್ಲೋ ಒಳಗ ಬೆಡ್ರೂಮ್ ನ ಮತ್ತೆ ಇರ್ತೈತಿ ಅಲ್ಲಿ ಒಂದು ಫ್ಯಾನ್ ಹಾಕ್ರಿ ಅಥವಾ AC ಹಾಕ್ರಿ. ಆಮೇಲೆ ಮತ್ತೆ ಒಂದು ಫ್ಲೋರ್ ಹಾಸ್ತಕ್ಕಂತ ಒಂದು ಕ್ಲಾತ್ ಅಂತ ಹಾಕಿ ಬರೀರಿ. ಓಕೆ. ಫ್ಲೋರ್ ಕ್ಲಾತ್ ಅನ್ರಿ ಅಥವಾ ಒಂದು ಡ್ರೆಸ್ ಅನ್ರಿ ಅಥವಾ ನಿಮ್ಗೆ ವಿಂಡೋ ಹಾಕಿದ್ರೆ ಕರ್ಟನ್ ಅನ್ರಿ. ಓಕೆ. You may write any two words. Okay. And L2 ನೋಡಿ write about yourself in complete sentences. ಪೂರ್ಣ ವಾಕ್ಯಗಳಲ್ಲಿ ನಿಮ್ಮ ಕುರಿತು ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನೀವು ವಿದ್ಯಾರ್ಥಿಗಳು ನಿಮ್ಮ ಕುರಿತು ನೀವು ಇಲ್ಲೇ ಬರೀಬೇಕು. ಮೈ ನೇಮ್ ಇದ್ದಲ್ಲಿ ಇನ್ ಕಂಪ್ಲೀಟ್ ಸೆಂಟೆನ್ಸಸ್ ಹಾಕ್ರಿ. ಮೈ ನೇಮ್ ಇದ್ದಲ್ಲಿ ಯು ಡೋಂಟ್ ರೈಟ್ ಓನ್ಲಿ ಯುವರ್ ನೇಮ್. ಯು ರೈಟ್ ಯುವರ್ ನೇಮ್, ಯುವರ್ ಫಾದರ್ ನೇಮ್ ಇನ್ ದಿ ಮಿಡಲ್ ಅಂಡ್ ಯುವರ್ ಸರ್ ನೇಮ್ ಎಟ್ ದಿ ಎಂಡ್. ಕಂಪ್ಲೀಟ್ ಬರಬೇಕು. ಮೈ ಫಾದರ್ಸ್ ನೇಮ್ ಇದ್ದಲ್ಲಿ ನಿಮ್ಮ ತಂದೆ ಹೆಸರು, ಅವರ ಅಪ್ಪನ ಹೆಸರು, ಆಮೇಲೆ ಸರ್ ನೇಮ್ ಹಾಕ್ರಿ. ಮೈ ಮದರ್ಸ್ ನೇಮ್ ಇದ್ದಲ್ಲಿ ನಿಮ್ಮ ತಾಯಿ ಹೆಸರು, ಮಧ್ಯದಲ್ಲಿ ನಿಮ್ಮ ಫಾದರ್ ಹೆಸರು, ಕೊನೆಯಲ್ಲಿ ನಿಮ್ಮ ಸರ್ ನೇಮ್. ಮೈ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್, ಮಂತ್, ಇಯರ್ ಹಾಕ್ರಿ. ಮೈ ಪ್ಲೇಸ್ ಆಫ್ ಬರ್ತ್ ನೀವು ಎಲ್ಲಿ ಹುಟ್ಟಿದೆ ಆ ಒಂದು ಪ್ಲೇಸ್ ಅನ್ನು ಹಾಕ್ರಿ. ಮೈ ಸ್ಕೂಲ್ಸ್ ನೇಮ್ ರೈಟ್ ದಿ ನೇಮ್ ಆಫ್ ಯುವರ್ ಸ್ಕೂಲ್ ದ್ಯಾಟ್ ಯು ಆರ್ ಸ್ಟಡಿಯಿಂಗ್ ಇನ್. ನೀವು ಕಲಿಯತಕ್ಕಂತ ಶಾಲೆಯ ಹೆಸರನ್ನ ಅದರೊಳಗೆ ಹಾಕ್ರಿ ಬರೀರಿ. ನೆಕ್ಸ್ಟ್ L3 ನೋಡಿ ಸ್ಪೀಚ್ ಸೌಂಡ್ಸ್ ಐತಿ. ಅಂದ್ರೆ ನಾವು ಸ್ಪೀಚ್ ಸೌಂಡ್ಸ್ ಅಂದ್ರೆ ನಾವು ಮಾತಾಡುವಾಗ ಬರ್ತಕ್ಕಂತ ಸೌಂಡ್ ಶಬ್ದಗಳು ಯಾವ ರೀತಿ ಉಚ್ಚಾರ ಆಕವು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗತಿ. ಯು ಆಸ್ ಇನ್ ಅಪ್ ಅಂದ್ರೆ ಅಪ್ ಒಂದು ವರ್ಡ್ ಅಲ್ಲಿ ಬರ್ತಕ್ಕಂತ ಯು ಅನ್ನ ನೋಡೋಣ. ಸಿ ದ್ಯಾಟ್ ಯುವರ್ ಟೀತ್ ಆರ್ ಕೆಪ್ಟ್ ವೆಲ್ ಅಪಾರ್ಟ್. ನಾವು ಅಪ್ ಅನ್ನ ಪ್ರೊನೌನ್ಸ್ ಮಾಡೋ ಮುಂದೆ ಏನಾಗೈತಿ ನಮ್ಮ ಟೀತ್ ಆರ್ ಕೆಪ್ಟ್ ವೆಲ್ ಅಪಾರ್ಟ್ ಅಂದ್ರೆ ನಮ್ಮ ಹಲ್ಲುಗಳು ಒಂದಕ್ಕೊಂದು ಜಾಯಿನ್ ಆಗೋದಿಲ್ಲ. ದೇ ವಿಲ್ ಬಿ ಅವೇ ಫ್ರಮ್ ದೆಮ್ಸೆಲ್ವ್ಸ್. ಒಂದಕ್ಕೊಂದು ಫ್ರಮ್ ಒನ್ ಟು ಅನದರ್ ಅಂದ್ರೆ ಒಂದರಿಂದ ಮತ್ತೊಂದು ಹಲ್ಲಿನ ಒಂದು ಸಟ್ಟುಗಳು ಮೇಲಿನ ಹಲ್ಲ ಮೇಲೆ ಕೆಳಗಿನ ಹಲ್ಲ ಕೆಳಗಿರ್ತಾವು. ಓಕೆ. ಅದೇ ರೀತಿ ಸೇ ಅಂತ ಯಾರು ಇದು ನೀವಾಗೆ ಓದ್ರಿ. ಸೇ ಮೀನ್ಸ್ ಯು ರೀಡ್ ಇಟ್ ಲೌಡ್ಲಿ ಅನ್ನಂಗ ಅದು ನೀವು ಓದ್ರಿ. ಓಕೆ. ಶಬ್ದಗಳನ್ನ ಕಳೆ ಕೊಡ ನೋಡ್ರಿ. ನೌ ಸೇ ದೀಸ್ ವರ್ಡ್ಸ್ ಅಲೌಡ್ ಮೀನ್ಸ್ ವಿತ್ ಮಚ್ ನಾಯ್ಸ್, ವಿತ್ ಮಚ್ ಸೌಂಡ್ ಹೆಚ್ಚಿನ ಒಂದು ಶಬ್ದ ಸೌಂಡ್ ಏನು ಜೋರಾಗಿ ಹೇಳ್ರಿ. ಅಪಾನ್, ಪನಿಷ್, ಮಸ್ಟ್, ಅಂಟಿಲ್, ರಿಟರ್ನ್, ರಿಸಲ್ಟ್. ಓಕೆ. ಈ ಎಲ್ಲ ಶಬ್ದಗಳು ನೀವು ಜೋರಾಗಿ ಓದುವುದರಿಂದ ಯಾವ್ಯಾವ ಶಬ್ದ ಎಲ್ಲೆಲ್ಲಿ ಉಚ್ಚಾರ ಆಕತಿ ಅನ್ನೋದನ್ನ ಆ ಒಂದು
ಪ್ಲೇಸ್ ಆಫ್ ಸೌಂಡ್ ಪ್ರೊಡಕ್ಷನ್, ಆ ಒಂದು ಶಬ್ದದ ಉತ್ಪಾದನೆ ಸ್ಥಳವನ್ನು ನೀವು ಕಂಡು ಹಿಡ್ರಿ. ಓಕೆ, ದಟ್ ಈಸ್ ಅಬೌಟ್ ದಿಸ್ ಲೆಸನ್.